परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरि ओम। जयत्यजो खंडगुणोर्मण्डलस्सदोदितो ज्ञानमरीचिमाली स्वभक्तहार्दो शतमो निहन्ता व्यसावतारो हरिरात्मभास्करः। नमस्ते प्राणेश प्रणतविभवाय वनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेश्च भगवन् नमः श्रीमन्मध्वप्रतिशस्पृशं नो जय जय भवति यदनुभावातेनमुखो विवाग्मी जडमतिर्विजन्तर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रैरुपदेश्च गम्भीरैर्वाक्यैर्वाणैर्खण्डितैः गुरुभावं निन्दयन्ते भातश्री जयतीर्थवाक् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुं मम। श्रीगुरुभ्यो नमः। हरि ओम। स्वस्तिस्पशेषमङ्गलानि भवन्तु। अत्यंत परम मंगलकरवाದಂತಹ ಮಹಾಭಾಗವತೋತ್ತಮರಾದಂತಹ ಮಹಾನುಭಾವರಾದಂತಹ ವಿಜಯ ಪ್ರಭುಗಳ ಆರಾಧನೆಯ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಶ್ರೀಮದ್ ಆಚಾರ್ಯರ ವೇದವ್ಯಾಸ ದೇವರ ಮುಖ್ಯಪ್ರಾಣದೇವರ ಸನ್ನಿಧಾನದಿಂದ ತುಂಬಿರುವ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ಆ ಮಹಾನುಭಾವರ ಬಗ್ಗೆ ಮಾತನಾಡುವಂತಹ ಒಂದು ಅತ್ಯದ್ಭುತವಾದಂತಹ ಅವರ ಮಹಿಮೆಯನ್ನ ಹಂಚಿಕೊಳ್ಳುವ ಒಂದು ಅದ್ಭುತವಾದ ಅವಕಾಶವನ್ನ ಆ ಮಹಾನುಭಾವರ ವಿಜಯ ಪ್ರಭುಗಳೇ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಅವರ ಬಗ್ಗೆ ಮಾತನಾಡಲಿಕ್ಕೆ, ಅವರ ಮಹಿಮೆಯನ್ನ ಹೇಳಲಿಕ್ಕೆ ನಿಜವಾಗಲೂ ಗೋಪಾಲದಾಸರು, ಜಗನ್ನಾಥದಾಸರು ಅವರಂತ ಮಹಾನುಭಾವರುಗಳು ನಿಜವಾಗಲೂ ಸಮರ್ಥನೆ ಹೊರತು ನಾವೆಲ್ಲ ಅವರ ಮಹಿಮೆಯನ್ನ ಹೇಳುವಷ್ಟು ದೊಡ್ಡವರು ಸರ್ವಾತ್ಮನ ಖಂಡಿತವಾಗಲೂ ಅಲ್ಲ. ಆದರೂ ಕೂಡ ಮನೋವಿಶುದ್ಧಿ ಚರಿತಾನುವಾದ ವೈಷ್ಣವಾನಾಂತು ಚರಿತಾನಾಂ ವಿಷ್ಣೋದ್ರೇಕಾಯ ಕಥ್ಯತೆ ಅಂತ ಒಂದು ಮಾತು ಬರುತ್ತೆ. ಪರಮ ವೈಷ್ಣವರ ಭಾಗವತೋತ್ತಮರ ಮಹಿಮೆಗಳನ್ನ, ಅವರ ಜೀವನದ ಚರಿತ್ರೆಯನ್ನ, ಅವರ ಮಾತುಗಳನ್ನ ಸ್ಮರಣೆ ಮಾಡಿಕೊಂಡ್ರೆ ಅದು ಪಾರಂಪರಿಕವಾಗಿ ವಿಷ್ಣುವಿನ ಭಕ್ತಿಯಲ್ಲೇ ಪರಿವಸಾನವಾಗತ್ತೆ ಅಂತ ಈ ಮಾತನ್ನ ನಾವು ಹಲವು ಬಾರಿ ಹಲವು ಕಡೆ ಕೇಳಿರ್ತೀವಿ. ಹಾಗಾಗಿ ಅಂತಹ ಮಹಾಭಾಗವತೋತ್ತಮರಲ್ಲಿ ಒಬ್ಬರಾದಂತಹ ವಿಜಯ ಪ್ರಭುಗಳ ವಿಜಯದಾಸರ ಮಾತನ್ನ ಆಡ್ಲಿಕ್ಕೆ ಅಂತ ಕೂತಿದ್ದೀವಿ, ಕೇಳಲಿಕ್ಕೆ ಹೇಳಲಿಕ್ಕೆ ಅಂತ ಕೂತಿದ್ದೀವಿ. ನೀವು ಬಹಳ ಸೇಫ್ ಜಾಗದಲ್ಲಿ ಕೂತಿದ್ದೀರ, ಯಾಕಂದ್ರೆ ಕೇಳೋ ಜಾಗದಲ್ಲಿ ಕೂತಿದ್ದೀರ. ನಮ್ದು ಸೇಫ್ ಜಾಗ ಅಲ್ಲ. ಯಾಕೆ ಹೇಳೋ ಯೋಗ್ಯತೆ ಖಂಡಿತವಾಗುವುದಿಲ್ಲ, ಗೋಪಾಲದಾಸರಿಗೆ ಯೋಗ್ಯತಾ ಇದೆ. ನಾವು ಹೇಗೆ ಕೂತಿದ್ದೀವಿ ಅಂತಂದ್ರೆ ವಿಜಯದಾಸರ ಚರಿತ್ರೆಯಲ್ಲೇ ಒಂದು ಕಥೆ ಬರುತ್ತೆ, ನೀವೆಲ್ಲ ಕೇಳಿರ್ತೀರ. ಕಲ್ಲೂರು ಸುಬ್ಬಣ್ಣಾಚಾರ್ಯ ಸುಧಾಮಂಗಲ ಕಾರ್ಯಕ್ರಮ ಅಂತ. ಅಲ್ಲೊಬ್ಬ ನೀರು ತುಂಬೋ ವ್ಯಕ್ತಿ ಇದ್ದ. ನೀರು ತುಂಬಿ 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 ನೀರು ಹಾಕ್ಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಇದ್ದ. ಬಹಳ ದೊಡ್ಡ, ನಂತರ ಬಹಳ ದೊಡ್ಡ, ಅವನು ಭಾರಿ ದೊಡ್ಡ ಅಂದ್ರೆ ಭಾರಿ ದೊಡ್ಡ. ಸರಿಯಾಗಿ ಮಾತಾಡ್ಲಿಕ್ಕೂ ಬರ್ತಿರ್ಲಿಲ್ಲ ಅವನಿಗೆ. ಅಂಥವನ್ನ ಕರೆದು ಅವನ ಕೈ ಮೇಲೆ, ಅವನ ತಲೆ ಮೇಲೆ ಕೈ ಇಟ್ಟು ಅವನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು
ಅವರು ಏನ್ ಸುಧಾನುವಾದ ಮಾಡ್ತಿದ್ದಾರೆ, ಅವರಿಗೂ ಕೂಡ ಕ್ಲಿಷ್ಟವಾದಂತಹ ಪ್ರಸಂಗಗಳು ಯಾವ್ದಾದಿತ್ತೋ ಅದನ್ನು ಕೂಡ ಸುಲಭವಾಗಿ ಅನುವಾದ ಮಾಡು, ಪರಿಪೂರ್ಣವಾಗಿ ಸಮಗ್ರ ಸುಧಾನುವಾದ ಮಾಡು ಅಂತೇಳಿ ಒಂಥರ ಕರೆಂಟ್ ಪಾಸ್ ಮಾಡಿದಂಗೆ ಜೊತೆಯಲ್ಲೇ ಕೈ ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಟು ಮಾತಾಡಕೋಸು ಅಂತ ಅವನ ಕೈಯಲ್ಲಿ ಮಾತಾಡ್ಸದ್ರಂತೆ ವಿಜಯದಾಸರು. ಹಾಗೇನಾದ್ರೂ ಇಲ್ಲಿ ಕುತ್ಕೊಂಡು ವಿಜಯದಾಸರ ಹಿಂದ್ಗಡೆಯಲ್ಲೂ ಕುತ್ಕೊಂಡು ಏನಾದ್ರೂ ಹೇಳಿಸಿದ್ರೆ ನಾವು ಹೇಳ್ತೀವಿ ಅಷ್ಟೇ, ಇಲ್ಲ ಅಂದ್ರೆ ಅವ್ರ ಬಗ್ಗೆ ಎಲ್ಲ ಹೇಳೋ ಯೋಗ್ಯತೆ ಸಮಾಜ ಖಂಡಿತವಾಗ್ಲೂ ಇಲ್ಲ. ಹಾಗಂತ ಸುಮ್ಮನೆ ಕೂತ್ರೆ ಮೂರ್ಖರಾಗ್ಬಿಡ್ತೀವಿ, ಆಗ್ಲೂ ಕೂಡಬಾರ್ದು. ಯಾಕಂದ್ರೆ ಅಂತ ಮಹಾನುಭಾವನ ಬಗ್ಗೆ ನಮ್ಮ ಮನಸ್ಸು ಶುದ್ಧವಾಗಲಿ ಅನ್ನೋ ಕಾರಣಕ್ಕೋಸ್ಕರ, ಬುದ್ಧಿ ಶುದ್ಧಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಅದರಿಂದ ಭಗವಂತ ಪ್ರೀತರಾಗಲಿ ಅನ್ನೋ ಉದ್ದೇಶದಿಂದ ಒಂದು ಕೆಲವು ಸಮಯದಷ್ಟು ದಾಸರ ಚಿಂತನೆಯನ್ನು ಮಾಡೋಣ. ಅದರಿಂದ ದೇವರ ಪ್ರೀತಿ ಖಂಡಿತವಾಗ್ಲೂ ಆಗ್ತಾನೆ ಅನ್ನೋದು ನಮಗೆ ಮುಂದಿನ ಮಾತುಗಳಲ್ಲಿ ಗೊತ್ತಾಗುತ್ತೆ. ನಾವೆಲ್ಲ ಯಾಕಾದ್ರೂ ಆರಾಧನೆ ಬಂದಾಗ ಮಾತ್ರ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದು ಒಂದು ರೀತಿ ಶೋಚನೀಯ ಸ್ಥಿತಿ. ಯಾಕಂದ್ರೆ ಯಾರ್ದು ಆರಾಧನೆ ಬರುತ್ತೆ ಅವತ್ ಮಾತ್ರ ಅವ್ರನ್ನ, ಈಗ ನಮ್ದೆಲ್ಲ ಬರ್ತ್ಡೇ ಬರುತ್ತೆ ಅವತ್ತು ನೆನಪು ಮಾಡ್ಕೊಳ್ಳೋದು ಬೇಡ ನಮ್ ಯೋಗ್ಯತೆಗೆ, ಆದ್ರೂ ಒಂದ್ ದಿವಸ ಅಂತ ಮಾಡ್ಕೊಳ್ತೀವಿ. ಹೀಗೆ ಇಂಥ ಮಹಾನುಭಾವನ ಸ್ಮರಣೆ ಅಲ್ಲ. ಯಾಕೆ? ಇವರೆಲ್ಲರೂ ಕೂಡ ನಮ್ಮನ್ನ ಭಗವಂತನ ಹತ್ತಿರ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದ ಮಹಾನುಭಾವರುಗಳು. ಇವರ ಸ್ಮರಣೆ ನಿತ್ಯದಲ್ಲಿ ನಾವು ಮಾಡಬೇಕು. ಯಾವುದಾದ್ರೂ ಒಂದು ಸ್ಥಾನಕ್ಕೆ ನಾವು ಹೋಗ್ಬೇಕು ಅಂದಾಗ ನಿರಂತರ ಸತತವಾದ ಪ್ರಯತ್ನ ಇರಬೇಕು. ಉದಾಹರಣೆ ನಾವು ಇಲ್ಲಿಂದ ಹರಿದ್ವಾರಕ್ಕೆ ಹೋಗ್ತೀವಿ, ನಡ್ಕೊಂಡು ಹೋಗ್ಬೇಕು ಅನ್ಕೊಂಡು 4 ಹೆಜ್ಜೆ ಇಡೋದು, ಒಂದ್ 4 ನಿಮಿಷ ಮಲ್ಕೊಂಡು ಬಿಡೋದು, ಮತ್ತೊಂದ್ 4 ದಿನ ಎದ್ದೇಳೋದು, ಒಂದ್ 4 ದಿನ ಮಲ್ಕೊಳ್ಳೋದು. ಯಾವಾಗ ಬಿಟ್ಟೋದು ನಾವು? ಹಾಗಾದ್ರೆ ನಾವು ಬೇಗ ತಲುಪಬೇಕು, ಬೇಗ ಬದರಿನಾರಾಯಣನ ದರ್ಶನ ಆಗ್ಬೇಕು ಅಂದ್ರೆ ನಿರಂತರ ಪ್ರಯತ್ನ ಇರಲೇಬೇಕು. ಇಲ್ಲಿರೋ ನಾರಾಯಣನ ದರ್ಶನ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ರು ಜೊತೆಲಿ ಬೇಕು ನಮಗೆ. ಇನ್ನು ನಿಜವಾಗ್ಲೂ ಮೇಲಿರೋ ಆ ನಾರಾಯಣ ಲಕ್ಷ್ಮೀಪತಿಯಾದ ವೈಕುಂಠಾಧಿಪತಿಯಾದ ಆ ನಾರಾಯಣನ ದರ್ಶನ ಮಾಡ್ಲಿಕ್ಕೆ ವೈಕುಂಠ ಲೋಕಕ್ಕೆ ಸರಸರ ಹೋದವರೇ ನಮಗೆ ಕರ್ಕೊಂಡು ಹೋಗ್ಬೇಕೆ ಹೊರತು ಆ ವೈಕುಂಠ ಲೋಕಕ್ಕೆ ಲಕ್ಷ್ಮೀಪತಿ ಹತ್ರ ಸರಸರ ಸರಸರ ಭೃಷಂ ಗಚ್ಚತಿ ಇತಿ ಭೃಗು ನೇರವಾಗಿ ಎಲ್ಲೋ ವಿತೌಟ್ ನಾನ್ ಸ್ಟಾಪ್ ಅತ್ಯಂತ ವೇಗವಾಗಿ ಕರ್ಕೊಂಡು ಹೋಗೋರು ಯಾರು ಅಂದ್ರೆ, ವೇಗವಾಗಿ ಯಾರು ಹೋಗು ಬಂದವರು ಅವ್ರು ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಅಂತ ಭೃಗು ಋಷಿಗಳ ಅಂಶ ಸಂಭೂತರು ಅಂತ ಪ್ರಾಚೀನರು ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ಅನೇಕ ದಾಸರುಗಳ ವಾಣಿಯೂ ಕೂಡ ಅದಕ್ಕೆ ನಮಗೆ ಲಿಖಿತವಾಗಿದೆ. ಹಾಗಾಗಿ ಅಂತಹ ಭೃಗು ಋಷಿಗಳನ್ನ ನಾವು ಗಟ್ಟಿಯಾಗಿ ಹೇಳ್ಕೊಳ್ಳೋದು ಅಂದ್ರೆ ಹೇಗೆ? ಅವರು ಆ ಭೃಗು ಋಷಿಗಳ ಹತ್ರ ನೇರವಾಗಿ ನಮ್ಗೆ ಇರಲಿಕ್ಕೂ ಆಗಲ್ಲ. ಆ ಮಹಾನುಭಾವನ ಮಟ್ಟ ಯೋಗ್ಯತಾ ಅಷ್ಟೇ ಅಲ್ಲದೆ ಆ ರೂಪದಲ್ಲಿ ಅವರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಅವರು ಭೃಗು ಋಷಿಗಳು. ಅಂದ್ರೆ ಆಚೆ ಈಚೆ ಒಂಚೂರು ಆದ್ರೂ ಕೂಡ ತಾಳ್ವಿಕೆ ಇಲ್ಲ. ಇದರ ಅರ್ಥ ತಾಳ್ಮೆ ಇಲ್ಲ, ಗುಣ ಇಲ್ಲ ಅನ್ಕೊಳ್ಬೇಡಿ. ಮತ್ತೆ ಎಲ್ಲಿ ಬೇಕೋ ಅಲ್ಲಿರಲ್ಲ, ಎಲ್ಲಿ ಬೇಕೋ ಅಲ್ಲಿರುತ್ತೆ ಮಹಾನುಭಾವಗಳಿಗೆ. ಆದರೆ ಅವರಂತಾರೆ ಈ ರೂಪದ ಜೊತೆ ಬರೋದಕ್ಕೆ ನಿಮ್ಗೆಲ್ಲ ಭಯ ಆದ್ರೆ ನಿಮ್ಗೋಸ್ಕರ ಅಂತಲೇ ಒಂದು ರೂಪ ತಗೊಳ್ತೀನಿ ಅಂತ ಮಹಾನುಭಾವನೆ ಜಯದಾಸರಾಗ ಅವತಾರ ಮಾಡಿದರು ಅಂತ ಅನೇಕ ಜ್ಞಾನಗಳು ನಮಗೆ ತಿಳಿಸಿಕೊಡ್ತಾರೆ. ಯಾಕೆ ಮಾತಾಡ ಅಂದ್ರೆ ನಾವೆಲ್ಲ ಎಲ್ಲದಕ್ಕೂ ನಮಗೆ ಮೂಲ ಭಗವದ್ ಅನುಗ್ರಹ. ಆ ಭಗವಂತನ ಅನುಗ್ರಹ ಆಗಿ ಭಗವಂತನ ಲೋಕಕ್ಕೆ ನಾವು ಹೋಗೋದೇ ನಮ್ಮ ನಿಜವಾದ ಗುರಿ ಅಂತ ನಾವು ತಿಳ್ಕೊಂಡಿದೀವಲ್ವಾ. ಅದಕ್ಕೆ ಅಲ್ಲಿ ಹೋದವರನ್ನೇ ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಅಂತ ಪ್ರಯತ್ನ ನಾವು ಮಾಡೋಣ. ಇದು ವಿಜಯದಾಸರ ಮಹಿಮೆಯ ಮುಖಾಂತರ. ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ಯಾರಾದ್ರೂ ಆರಾಧನೆ ಬಂತು ಅಂದ್ರೆ ಅವರ ಶ್ಲೋಕ ಹೇಳ್ತೇವೆ ನಾವು ಸಾಮಾನ್ಯವಾಗಿ. ತಿಮ್ಮಪ್ಪನ ಹತ್ರ ಹೋದ್ರೆ ಕಲ್ಯಾಣ ಬೆಳಗಾತ್ರಾಯ, ರಾಮಪ್ಪನ ಹತ್ರ ಹೋದ್ರೆ ರಾಮಾಯ ರಾಮಭದ್ರಾಯ, ಕೃಷ್ಣಪ್ಪನ ಹತ್ರ ಹೋದ್ರೆ ಕೃಷ್ಣಾಯ ವಾಸುದೇವಾಯ, ರಾಘಪ್ಪನ ಹತ್ರ ಹೋದ್ರೆ ಪೂಜ್ಯಾಯ ರಾಘವೇಂದ್ರ ಅಂತ ಒಂದು ಶ್ಲೋಕ ನಾವು ಇದು ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಹಾಗೆ ವಿಜಯದಾಸರು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೊಂದು ಶ್ಲೋಕ, ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಇನ್ನು ನಾವು ಕನ್ನಡ ಪದದಲ್ಲಿ ನೋಡೋದಾದ್ರೆ ವಿಜಯರಾಯ ಕವಚವನ್ನ ಪ್ರತಿನಿತ್ಯ ಪಾಠ ಎಷ್ಟೋ ಜನ ಪಾರಾಯಣ ಮಾಡೋದು ಇಟ್ಕೊಂಡಿರ್ತಾರೆ. ಅದು ನಾವು ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಅವರನ್ನ ಕಂಡ ಕೂಡಲೇ, ಅವರ ಸ್ಮರಣೆ ಬಂದ ಕೂಡಲೇ ಈ ಶ್ಲೋಕವು ನಮಗೆ ಸ್ಮರಣೆಗೆ ಬರುತ್ತೆ. ಈ ಶ್ಲೋಕದ ಅಭಿಪ್ರಾಯವನ್ನ ಇವತ್ತಿನ ಉಪನ್ಯಾಸದಲ್ಲಿ ನಾವು ಚಿಂತನೆ ಮಾಡೋಣ. ಇದನ್ನೇ ಯಥಾಮತಿಯಾಗಿ ಅನುವಾದ ಮಾಡುವ ಪ್ರಯತ್ನ ಮಾಡುತ್ತೇನೆ. ಇದರಲ್ಲಿ ಅನೇಕ ಗುಣಗಳನ್ನು ಅವರಿಗೆ ತಿಳಿಸಿಕೊಂಡಿದ್ದಾರೆ. ಅವರಲ್ಲಿರುವ ಅನೇಕ ಗುಣಗಳ ಬಗ್ಗೆ ಇದರಲ್ಲಿ ಹೇಳಿದ್ದಾರೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಇದರಲ್ಲಿ ಅನೇಕ ಗುಣಗಳಿದೆ. ಉಳಿದಿದ್ದೆಲ್ಲ ಗುಣಗಳೇನಿದೆ ಅಲ್ಲ,
ಆ ಎಲ್ಲ ಗುಣಗಳು ಮಹಾಗುಣಗಳು ಬಹಳ ದೊಡ್ಡ ಮಟ್ಟದಲ್ಲಿರುವವರೆಗೆ ಬಹಳ ದೊಡ್ಡ ಮಟ್ಟದ ಗುಣ ಅಂತ ಇಟ್ಕೊಳ್ಳಿ. ನಾವೆಲ್ಲರೂ ನಮ್ಮ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ಅದ್ಭುತವಾದ ಒಂದು ಗುಣವನ್ನ ಮಹಾನುಭಾವರು ಜೀವಿಸಿ ಯಾರು ಅವರ ಸ್ಮರಣೆ ಮಾಡ್ತಾರೋ ಅವರಿಗೆ ಆ ಗುಣವನ್ನ ಕೊಡ್ತಾರೆ. ಯಾವುದು ಆ ಗುಣ? ಈ ಶ್ಲೋಕದ 2ನೇ ಪಾದದಲ್ಲಿ ಬರುವಂತಹ ಎಲ್ಲ ಗುಣಗಳ ಚಿಂತನೆ ಮಾಡೋಣ. ಪ್ರಧಾನವಾಗಿ ವಿಜ್ಞಾನ ವಿಮಲಂ ಆದ್ಮೇಲೆ ಶಾಂತಂ. ವಿಜಯದಾಸರ ಈ ಗುಣ ಏನಿದೆ, ಈ ಗುಣವನ್ನು ನಾವು ನಿಜವಾಗಲು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕು. ಆ ಗುಣ ಎಷ್ಟು ಇರ್ತವರಲ್ಲಿ ಅಂತಂದ್ರೆ ಶಾಂತ ಮೂರ್ತಿಗಳು ಅಂತಂದ್ರೆ ನಮ್ಮ ವಿಜಯದಾಸರು. ಕವಚದಲ್ಲಿ ಹೇಳಬೇಕಾದಾಗ್ಲೂ ಶಾಂತ ಗುರುಗಳ ಪಾದವಾಂತು ನಂಬಿರು, ಶಾಂತ ಗುರುಗಳ ಪಾದವಾಂತು ನಂಬಿರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ ಅಂತಂದ್ರೆ ಈ ಶ್ಲೋಕದಲ್ಲೂ ಕೂಡ ಅವರನ್ನ ಶಾಂತರು, ಶಾಂತ ಮೂರ್ತಿಗಳು ಅಂತ ಚಿಂತನೆ ಮಾಡ್ತಾರೆ. ಅವರ ಪ್ರತಿಮೆಯಂತೆ ಇರುವ ಆ ವಿಜಯರಾಯರ ಕವಚದಲ್ಲೂ ಅವರನ್ನು ಹೇಳಬೇಕಾದಾಗ ಶಾಂತ ಗುರುಗಳ ಏನ್ ನಂಬಿರೋ? ಪಾದಗಳನ್ನು ನಂಬಿರೋ. ಯಾಕೆ ಹಾಗೆ ಹೇಳಿದ್ರು ಅಂತಂದ್ರೆ ಅವ್ರು ವಿಜಯರಾಯರಾಗಿ ಬರ್ಲಿಕ್ಕೆ ಮೂಲ ಕಾರಣ ಏನು ಗೊತ್ತಾ? ಭೃಗುಋಷಿಗಳಾಗಿರ್ಬೇಕಾದ್ರೆ ಶಾಂತತೆ ಕಾಪಾಡ್ಕೊಳ್ಬೇಕಿದ್ದೇ ಕಾರಣ. ಬಡ 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 ಸಿಟ್ಟಲ್ಲಿ ಹೋಗ್ತಾರೆ, ಆ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ರುದ್ರದೇವರ ಹತ್ರ ಹೋಗ್ತಾರೆ, ಅದಾದ್ಮೇಲೆ ಭಗವಂತನ ಹತ್ರ ಹೋಗ್ತಾರೆ. ಭಗವಂತನ ಹತ್ರ ಹೋದಾಗ್ಲೂ ಕೂಡ ಅಲ್ಲಿ ಇವರಿಬ್ಬರ ಮೇಲೆ ಇದ್ದಿದ್ದ ಸಿಟ್ಟನ್ನು ತಗೊಂಡು ಹೋಗಿ ಧಡ 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 ಹೋಗಿ ಶಾಂತತೆ ಇಲ್ಲವೇ ಇಲ್ಲ. ಕ್ರೋಧ, ಕೋಪ, ಅತಿಯಾದ ಸಿಟ್ಟಿನಿಂದ ಹೋಗಿ ಭಗವಂತನಿಗೆ ಪಾದದಿಂದಲೇ ಬಂದ್ಬಿಡ್ತಾರೆ. ಅದಕ್ಕೆ ಭಗವಂತ ಅಲ್ಲಿ ಏನ್ ಕೊಡಬೇಕಿತ್ತು ಅದನ್ನೆಲ್ಲ ಕೊಟ್ಟ. ಮುಂದೆ ಅವನೇ ಜರಾರಂಭ ವ್ಯಾಧನಾಗಿ ಹುಟ್ಟಿದ. ಅದಾದ ಮೇಲೂ ಕೂಡ ಮತ್ತೆ ಅವರಿಗೆ ಶಾಂತತೆ ಅನ್ನೋದು ಮನುಷ್ಯನಿಗೆ ಬಹಳ ಎಷ್ಟು ಮುಖ್ಯವಾದಂತಹದ್ದು ಅಂತ ತೋರಿಸುವ ಸಲುವಾಗಿಯೇ ಅಲ್ಲಿ ಶಾಂತತೆಯನ್ನ ಕಾಪಾಡಿಕೊಳ್ಳಲಿಲ್ಲ. ಅದನ್ನು ತೋರಿಸುವ ಸಲುವಾಗಿ ಅವತಾರ ಮಾಡಿದ ಮಹಾನುಭಾವರು ನಮ್ಮ ವಿಜಯ ಪ್ರಭುಗಳು. ಅವರೇ ಮತ್ತೆ ವಿಜಯದಾಸರಾಗಿ ಬರ್ತಾರೆ. ಅಲ್ಲಿ ಶಾಂತತೆಯನ್ನ ಕಾಪಾಡಿಕೊಳ್ಳುತ್ತಾರೆ. ಶಾಂತಂ ಅಂತ ವಿಜಯದಾಸರಿಗೆ ಯಾಕೆ ಕರೆದ್ರು? ಶಾಂತ ಗುರುಗಳ ಪಾದವಾಂತು ನಂಬಿರೋ. ಅಲ್ಲಿ ಪಾದದಿಂದಲೇ ಭಗವಂತನಿಗೆ ಒತ್ತಿರ್ತಾರೆ. ಅಲ್ಲಿ ಪಾದದಿಂದ ಒದ್ದ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಭಗವಂತನ ಪದಗಳನ್ನು ಹಿಡ್ಕೊಂಡು ಕೂತ್ಕೊಂಡ್ರಿ. ಪಾದ ಆ ಪದಗಳನ್ನು ಹಿಡ್ಕೊಂಡಿದ್ದಕ್ಕೆ ಭಗವಂತ ಅವರಿಗೆ ಏನು ಅನುಗ್ರಹ ಮಾಡಿದ ಗೊತ್ತಾ? ನನ್ ಪಾದ ಬೇಡ, ನನ್ ಪದ ಹಿಡ್ಕೊಂಡಿರೋರ ಪಾದ, ವಿಜಯರಾಯರ ಪಾದ ನೀವು ಹಿಡ್ಕೊಂಡ್ರಿ, ನಿಮಗೆ ನಾವು ನನ್ನ ಪದ ಕೊಡ್ತೀನಿ, ವೈಕುಂಠ ಪದವನ್ನ ನಾನು ನಿಮಗೆ ಕೊಡ್ತೀನಿ ಅಂತ ತೋರಿಸುವ ಸಲುವಾಗಿ ಶಾಂತ ಗುರುಗಳ ಪಾದವಾಂತು ನಂಬಿರು. ಶಾಂತ ಮೂರ್ತಿಗಳು ವಿಜಯ ಪ್ರಭುಗಳು. ಆ ಪದವನ್ನ ಇಡಬೇಕು ಅಂತಂದ್ರೆ ಯಾಕೆ ಇಟ್ಟರೆ ಹಾಗಾದ್ರೆ ಆ ಶಬ್ದವನ್ನಲ್ಲ ಅಂತಂದ್ರೆ ಅವರ ಜೀವನವನ್ನ ಒಮ್ಮೆ ನಾವು ಮೆಲುಕು ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಅವರು ಅವತಾರ ಮಾಡಿದ್ದೆ ಪುರಂದರದಾಸರು ಮಹಾನುಭಾವರು ಅವತಾರ ಮಾಡಿ 4,75,000 ಅಂತ ಹೇಳ್ತೀವಿ ನಾವು. ಅಷ್ಟು ದೇವರ ಕೃತಿಗಳನ್ನ, ದೇವರ ನಾಮಗಳನ್ನ ಅವರು ರಚನೆ ಮಾಡಿದ್ದಾರೆ. ಇನ್ನು 25,000 ಮುಂದೆ ಬರುವಂತವರು ರಚನೆ ಮಾಡಿ ಅದನ್ನು ಪೂರ್ಣಗೊಳಿಸ್ತಾರೆ. 5 ಲಕ್ಷ ಅಂತ ಸಂಕಲ್ಪ ಮಾಡಿರ್ತಾರಂತೆ ಪುರಂದರದಾಸರು. ಆ ಸಂಕಲ್ಪವನ್ನ ಪೂರ್ಣ ಮಾಡಿದ ಕೀರ್ತಿ ವಿಜಯದಾಸರಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಯಾಕೆ ಹೇಳಿದೆ ಮಾತನ್ನ ಅಂದ್ರೆ ಪುರಂದರದಾಸರು, ಕನಕದಾಸರು ಇದ್ದ ಆ ಕಾಲದಲ್ಲೆಲ್ಲ ದಾಸ ಸಾಹಿತ್ಯಕ್ಕೆ ಒಳ್ಳೆ ಮೆರುಗು ತಂದ ಮಹಾನುಭಾವರು. ಅದಾದ ಮೇಲೆ ಮತ್ತೆ ಅದು ಸ್ವಲ್ಪ ಕುಂಠಿತವಾಗ್ತಾ ಆಗ್ತಾ ಆಗ್ತಾ ಬರ್ತಾ ಇದೆ. ದಾಸ ಪರಂಪರೆ, ದಾಸರ ವಾಣಿ ಎಲ್ಲ ಕಡೆಗೂ ನಡೀತಾ ಇದೆ. ಅದರ ದಾಸ ದೀಕ್ಷೆಯ ದಾಸ ಪರಂಪರೆ ಇದೆಲ್ಲ ಬರ್ತಾ ಕಮ್ಮಿ ಆಗ್ತಾ ಇದೆ ಅಂತ ಅಂದಾಗ ಮತ್ತೆ ಅದನ್ನ ಪುನರ್ಜೀವನಗೊಳಿಸಿದ ಕೀರ್ತಿ ವಿಜಯದಾಸರದು. ವಿಜಯದಾಸರಿಂದ ಮುಂದೆ ಅದು ಅವರ ಶಿಷ್ಯವರ್ಗ ಗೋಪಾಲದಾಸರಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನ ತನಕವೂ ಕೂಡ ಆ ಶಿಷ್ಯ ಪರಂಪರೆ ನಡೀತಾನೇ ಬಂದಿದೆ. ಅಂತ ಮಹಾನುಭಾವರು ವಿಜಯದಾಸರು. ಆ ವಿಜಯದಾಸರ ಅವತಾರ ಮಾಡಿದ್ದು ಚಿಕ್ಕನಪರವಿ ಅಂತ ಒಂದು ಕ್ಷೇತ್ರದಲ್ಲಿ ಶ್ರೀಪಾದರಾಜರಿಂದ ಪ್ರತಿಷ್ಠಿತವಾದಂತಹ ಒಂದು ಅಶ್ವತ್ಥ ವೃಕ್ಷ, ಅದರ ಮುಂದೆ ಒಂದು ನರಸಿಂಹದೇವರು, ಅಶ್ವತ್ಥ ನರಸಿಂಹ ಅಂತಾರೆ ನಾವು ಕರೀತೀವಿ ಅದನ್ನ. ಅಂತಹ ನರಸಿಂಹದೇವರನ್ನ ಪ್ರತಿಷ್ಠೆ ಮಾಡಿ ಹಲವು ದಿವಸಗಳಲ್ಲಿದ್ದು ಶ್ರೀಪಾದರಾಜರು ಪೂಜೆ ಮಾಡಿದಂತಹ ಊರು ತುಂಗಭದ್ರಾ ನದಿ ತೀರ. ಅಲ್ಲಿ ಸೀನಪ್ಪ ಮತ್ತೆ ಕೂಸಮ್ಮ ಅಂತ ಹೇಳಿ, ಶ್ರೀನಿವಾಸಪ್ಪ ಅಂತ ಮತ್ತೆ ಕೂಸಮ್ಮ ಅಂತ ಆ ಇಬ್ಬರು ದಂಪತಿಗಳಲ್ಲಿ ಮಹಾನುಭಾವರಾದ ವಿಜಯದಾಸರು ಅವತಾರ ಮಾಡ್ತಾರೆ. ಅವನಿಗೆ ಹೆಸರಿಟ್ಟು ದಾಸಪ್ಪ ಅಂತ ಹೆಸರಿಡ್ತಾರೆ.
ವಿಜಯದಾಸರಿಗೆ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಅಂತ ಯಾಕೆ ಹೇಳ್ತೀವಿ ನಾವು ಅನ್ನೋದಕ್ಕೆ ನಾನು ಹೇಳಿಕ್ ಹೊರಟಂತಹ ವಿಚಾರಗಳು. ಅವತಾರ ಮಾಡಿದ್ರು, ಬಹಳ ಬಡತನ ಅಂದ್ರೆ ಅತಿ ವಿಚಿತ್ರ ಬಡತನ ಅವರಿಗೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ದಿನದ ಊಟ ಮಾಡಲಿಕ್ಕೂ ಅವರ ಮನೆಯಲ್ಲಿ ಧಾನ್ಯ ಇಲ್ಲ, ಹಾಕೊಳ್ಳಿಕ್ಕೆ ಸರಿಯಾದಂತಹ ವಸ್ತ್ರ ಇಲ್ಲ, ಬಟ್ಟೆನೇ ಇಲ್ಲ. ಅಂಥವರ ಮನೆಯಲ್ಲಿ ದಾಸಪ್ಪ ಹುಟ್ಟರು ಕುಸಿ ಮಗ ದಾಸ ಅಂತಾರೆ ಪ್ರಸಿದ್ಧರಾಗಿರ್ತಾರೆ. ಅವರ ವೃತ್ತಿಯೇ ಭಿಕ್ಷಾ ವೃತ್ತಿ. ಸಕಾಲದಲ್ಲಿ ಉಪನಯನ ಮಾಡುತ್ತಾರೆ, ಗಾಯತ್ರಿ ಮಂತ್ರ ಜಪ, ಪ್ರತಿನಿತ್ಯ ನರಸಿಂಹದೇವರ ಕಟ್ಟೆ ಮೇಲೆ ಕುತ್ಕೊಳ್ಬೇಕು, ಅಶ್ವತ್ಥ ಕಟ್ಟೆ ಮೇಲೆ ಕುತ್ಕೊಳ್ಬೇಕು, ನರಸಿಂಹದೇವರ ಪೂಜೆ ಮಾಡಬೇಕು. ತುಂಗಭದ್ರಾ ನದಿ ಸ್ನಾನ, ಸಂಧ್ಯಾ ವಂದನೆ, ನರಸಿಂಹದೇವರ ಪೂಜೆ. ಅದಾದ ಮೇಲೆ ಮಾಧ್ಯಾಹ್ನಿಕ ಆ ಸಂದರ್ಭದಲ್ಲಿ ಯಾರಾದರೂ ನರಸಿಂಹದೇವರ ದರ್ಶನಕ್ಕೆ ಅಂತ ಚಿಕ್ಕಪರವಿಗೆ ಬಂದಿದ್ರೆ ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕಂತೆ. ಊಟದ ವ್ಯವಸ್ಥೆ ಮಾಡಲಿಕ್ಕೆ ಇವರ ಮನೆಯಲ್ಲೇ ಧಾನ್ಯ ಇರ್ತಿರ್ಲಿಲ್ಲ, ಆದರೂ ಕೂಡ ವ್ಯವಸ್ಥೆ ಹಾಗೋ ಹೀಗೋ ಮಾಡ್ತಿದ್ರಂತೆ. ಈ ಪೂಜಾ ಕಾಲಕ್ಕಿಂತ ಮುಂಚಿತವಾಗಿ ಈ ಸಂಗಮ ಕಾಲ ಅಂತ ಕರೀತಾರೆ. 9:30ಯಿಂದ 11:30, 12 ಗಂಟೆ ತನಕ, ಅದು ಮಧ್ಯಾಹ್ನ ಆಮೇಲೆ ಆ ಸಮಯಕ್ಕೆ ಸಂಗಮ ಕಾಲ ಅಂತ ಕರೀತಾರೆ. ಪ್ರತಿನಿತ್ಯ ಆ ಸಮಯಕ್ಕೆ ಹೋಗ್ಬೇಕಂತೆ, ಹಲವಾರು ಮನೆಗಳಿಗೆ ಹೋಗ್ಬೇಕಂತೆ, ಅವ್ರಿಗೆ ಬರ್ತಿರೋ ಶ್ಲೋಕ ಅದು ಇದು ಹೇಳ್ಕೊಡ್ಬೇಕಂತೆ, ಭಿಕ್ಷಾವೃತ್ತಿಯನ್ನು ಮಾಡ್ಕೊಂಡು ಬರ್ಬೇಕಂತೆ. ಭಿಕ್ಷೆ ಕೇಳ್ಕೊಂಡು ಬರ್ಬೇಕು. ಯಾರಾದ್ರೂ ಏನಾದರೂ ಅಕ್ಕಿನೋ ಬೇಳೆನೋ ಬೆಲ್ಲಾರೋ ಏನಾದ್ರೂ ಧಾನ್ಯ ರಾಗಿನೋ ಕೊಟ್ರೆ ಉಂಟು, ಅದನ್ನ ತಗೊಂಡ್ ಬರ್ಬೇಕು, ಅಮ್ಮನ ಕೈ ಕೊಡಬೇಕು, ಅದನ್ನ ನೈವೇದ್ಯ ಮಾಡೋದು, ಪೂಜೆ ಮಾಡೋದು, ಊಟ ಮಾಡೋದು. ಯಾರಾದ್ರೂ ಬಂದು ಅತಿಥಿಗಳು ಅದಕ್ಕೆ ಕೊಡೋದು. ಹೀಗೆ ಜೀವನ ನಡೀತಾ ಇತ್ತಂತೆ. ಆದ್ರೆ ಅದೇನ್ ಪೂರ್ವ ಪರೀಕ್ಷೆನೂ ಗೊತ್ತಿಲ್ಲ. ಕುಸಿ ಮಗ ದಾಸಪ್ಪ ಹೋದಾಗೆಲ್ಲ ಯಾರು ಸರಿಯಾಗಿ ಭಿಕ್ಷೆನೆ ಹಾಕ್ತಿರ್ಲಿಲ್ಲ. ದಿನ ಬರ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ ಕೇಳೋದು? ದಿನ ಬರ್ತೀಯ, ನಾಚಿಕೆ ಆಗಲ್ವ? ದಾಸರು ಅನ್ಕೊಳ್ಳೋದಂತ ಮನಸ್ಸಿನಲ್ಲಿ, ಬಡತನಕ್ಕೆ ನಾಚಿಕೆ ಇಲ್ಲ ಅಂತ ಅನ್ಕೊಳ್ಳೋದು. ಬಡತನಕ್ಕೆ ನಾಚಿಕೆ ಇಲ್ಲ ಅಂತೀರಾ ಅಂದ್ರೆ ಪರವಾಗಿಲ್ಲ, ಆದ್ರೂ ಏನಾದ್ರೂ ಇಷ್ಟು ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಬಾಗಿ. ಯಾಕೆ ಗೊತ್ತಾ, ನನಗಿಬ್ಬರು ತಮ್ಮಂದ್ರು ಒಬ್ಬಳು ತಂಗಿ ಇದ್ದಾಳೆ ಮನೆಯಲ್ಲಿ. ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತಾನೇ ಇರ್ತಾಳೆ ನಮ್ಮಮ್ಮ. ಪಾಪ ನಮ್ಮಮ್ಮನಿಗೊಂದಿಷ್ಟು, ನನ್ನ ತಮ್ಮಂದರಿಗೆ ತಂಗಿಗೆ ಒಂದಿಷ್ಟು ಬೇಕು, ಅದಕ್ಕೋಸ್ಕರ ಒಂದಿಷ್ಟು ಏನಾದ್ರೂ ಕೊಟ್ರೆ ನಿಮ್ಮನ್ನ ಜೀವನ ಪೂರ್ತಿ ನೆನೆಸ್ಕೊಳ್ತೀನಿ ಅಂತ ಬಾಯಿ ಬಿಟ್ಟು ಹೇಳೋರಂತೆ. 10 ಜನ 16 ಥರ ಬೈಯೋರು ಮಾಡೋರು ಎಲ್ಲ ಮಾಡೋರಂತೆ. ಅದೆಲ್ಲ ಮಾಡ್ತಾ ಇದ್ರೂ ಕೂಡ ಒಂದೇ ಒಂದು ದಿವಸವೂ ಕೂಡ ದೇವರ ಬಗ್ಗೆ ಕೋಪ ಮಾಡ್ಕೊಳ್ಳಿಲ್ಲ. ಶಾಂತ. ಎಷ್ಟು ವರ್ಷ? 7-8 ವರ್ಷದ ಬಾಲಕ. ಅಷ್ಟಿದ್ರೂ ಕೂಡ ಬಾಯಿಗೆ ಬಂದಂಗೆ ಬೈಯೋರಂತೆ. ಇನ್ ಕೆಲವು ಸತಿ ಹೋಗ್ತಿದ್ರಂತೆ, ಮತ್ತೇನು ಬೆಳಗ್ಗೆ ತಾನೇ ಬಂದಿದ್ದಲ್ಲ ಬಿಡೋದಕ್ಕೆ, ಮತ್ತೆ ಯಾಕೆ ಬಂದೆ ಸಂಜೆ ಮುಂದೆ ಕೇಳೋರಂತೆ. ನಾನು ಅಕ್ಕಿನೋ ಬೇಳೆನೋ ಕೇಳಿಕ್ ಬಂದಿಲ್ಲಮ್ಮ, ಮತ್ತೇನ್ ಬೇಕು? ನನ್ನ ತಮ್ಮಂದ್ರಿಗೆ, ನಮ್ಮಮ್ಮ ಹೆಣ್ಮಗಳು, ಅವಳು ಉಟ್ಕೊಳ್ಳೋದಕ್ಕೆ ಒಂದು ಸೀರೆ ಗತಿ ಇಲ್ಲ, ನನಗೆ ಬಿಟ್ಕೊಡ್ರಿ. ನನ್ನ ತಂಗಿಗೆ ನನ್ನ ತಮ್ಮಂದ್ರಿಗೆ ಉಟ್ಕೊಳಕ್ ಒಂದು ಸಣ್ಣ ಮಡಪಂಚ ತರನೋ ಒಂದು ಬಟ್ಟೆ ಇಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ದಯಮಾಡಿ ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಬಟ್ಟೆ ಇದ್ರೆ ಕೊಡ್ತೀರಾ? ನಮ್ಮನೆ ಯಾವ್ದಿಲ್ಲ, ಹೋಗ್ ಇಲ್ವಲ್ಲ, ಕಡೆ ಪಕ್ಷ ನಿಮ್ಮನೆ ನೆಲ ವರ್ಷಕ್ಕೆ ಅಂತ ಬಟ್ಟೆ ಇಟ್ಟಿರ್ತೀರಲ್ಲ, ಅದನ್ನಾದ್ರೂ ಕೊಡ್ತೀರಾ ಅಂತ ಕೇಳಿದ್ರೆ ಬೈದು ಕಳಿಸೋಣ. ಕೊಡೋದು ಬಡವರ ಕೋಪ ದೌಡೆ ಮೂಲ. ಅಕಸ್ಮಾತ್ ಏನಾದ್ರು ಬೈದ್ರು ಗೀದ್ರು ಕೂಡ ತಿರುಗಿಸಿ ಬೈಲಿಕ್ಕೆ ಆಗಲ್ಲ. ಯಾಕೆ? ಅನಿವಾರ್ಯ. ಬಡತನ, ದಾರಿದ್ರ್ಯ, ಹೀಗೆ ಕೂತ್ಬಿಟ್ಟಿದೆ. ದಾರಿದ್ರ್ಯಕ್ಕೆ ಧೈರ್ಯನೂ ಇರಲ್ಲ, ದಾರಿದ್ರ್ಯಕ್ಕೆ ನಾಚಿಕೆನೂ ಇರಲ್ಲ. ಯಾಕಂದ್ರೆ ಹಸುವು ಅದೆಲ್ಲ ಮಾಡ್ಸತ್ತಂತೆ. ಈ ತರದ ಬಡತನ ನಾವೆಲ್ಲ ಹೇಳಿರ್ಬೇಕಷ್ಟೇ, ಬಿಟ್ಬಿಟ್ರೆ ಯಾರಿಗೂ ಬರೋದು ಬೇಡ. ಈಗಿನ ಕಾಲದಲ್ಲಿ ಯಾರಿಗೂ ಇಷ್ಟು ಬಡತನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೆಂಕಟನಾಥರಾಗಿರ್ಬಹುದು, ದಾಸಪ್ಪ ಆಗಿರ್ಬೋದು, ಇಂಥ ಮಹಾನುಭಾವರುಗಳು ಇವರೆಲ್ಲ ಅನುಭವಿಸಿದಷ್ಟು ಬಡತನ, ಗೋಪಾಲದಾಸರು ಇವರೆಲ್ಲ ಅನುಭವಿಸಿದಷ್ಟು ಬಡತನ ಅವ್ರ ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ವಿಜಯದಾಸರು ಹೇಳ್ಕೊಳ್ತಾರೆ ಒಂದ್ ಕಡೆ, ಅವ್ರು ಹುಟ್ಟಿ ಎಷ್ಟೋ ವರ್ಷ ಆದ್ರೂ ಕೂಡ ಬಿಸಿ ಅಡಿಗೆನೆ ನೋಡಿಲ್ವಂತೆ, ಊಟ ಅಲ್ವಂತೆ, ಅಡಿಗೆನೆ ನೋಡಿಲ್ವಂತೆ. ಅಂಥ ಬರೀ ಬಡತನ, ಬಹಳ ಬಡತನ ಹೋಗಿತ್ತಂತೆ. ಒಂದ್ ದಿವಸ ಅನ್ಕೊಳ್ತಾರಂತೆ, ಎಷ್ಟು ಅಂತ ಭಿಕ್ಷೆ ಬಿಡೋದು, ಎಷ್ಟು ಅಂತ ಬಯಸ್ಕೊಳ್ಳೋದು, ಎಷ್ಟು ಅಂತ ಅನ್ನಿಸ್ಕೊಳ್ಳೋದು. ಇಷ್ಟೆಲ್ಲ ಆದ್ರೂ ಕೂಡ ಒಂದು ದಿವಸ ನರಸಿಂಹದೇವರ ಪೂಜೆ ಬಿಟ್ಟಿಲ್ಲ ಮಹಾನುಭಾವರು. ಯೋಚನೆ ಮಾಡ್ರಿ, ನಮಗೇನಾದ್ರೂ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ರೆ ಶಾಂತ ನೆನೆಸ್ಕೊಂಡ್ರೆ ಹೇಗಿರ್ತಿತ್ತು? 4 ದಿವಸ ಅನ್ಕೊಂಡಿದ್ದು ಆಗಲಿಲ್ಲ ನಮಗೆ ಅಂತಂದ್ರೆ
ಏನ್ ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ? ಭಗವಂತನ ಪೂಜೆ ಅವನು ಬೇಡ, ಅವ್ನು ಪಾರಾಯಣ ಬೇಡ, ಎಂಥದ್ದು ಬೇಡ, ಎಲ್ಲ ಸುಳ್ಳು ಅಂತ ಅನ್ಕೊಂಡು ಅವನೇ ಸುಳ್ಳು ಮಾಡಿ ಕೋಪ ಮಾಡಿಕೊಂಡು, ಅಥವಾ ಆ ಕೋಪನ ಇನ್ನೊಬ್ಬರ ಮೇಲೆ ಹಾಕಿ ಅಸ್ತವ್ಯಸ್ತ ಮಾಡಿ ಇಟ್ಕೊಂಡಿರ್ತೀವಿ ನಾವಾದ್ರೆ. ಆದ್ರೆ ಎಂದಿಗೂ ಕೂಡ ದಾಸರು ದೇವರ ಬಗ್ಗೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಏನೇನೇನೇನ್ ಮಾಡಲಿಲ್ಲ. ಒಂದ್ಸತಿ ಕೋಪ ಮಾಡ್ಕೊಂಡಿದ್ದೆ ಸಾಕು, ಶಾಂತ. ಯಾಕೆ ದೇವದಾಸರನ್ನ ಇಂಥ ಪರಿಸ್ಥಿತಿಯಲ್ಲಿ, ಅಂಥ ವಯಸ್ಸಿನಲ್ಲಿ ಮತ್ತೇನು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಯಾವುದೂ ಆಗಿಲ್ಲ, ಒಳ್ಳೆ ಅನುಸಂಧಾನ ಒಂದಿತ್ತು ಬಿಡಪ್ಪ ಅದೆಲ್ಲ ತಿಳ್ಕೊಂಡಿದ್ರು. ಜನ್ಮತಃ ಜಾತ್ಯ ಭಾಗವತೋತ್ತಮರವರು, ಅವರು ಜನ್ಮದಿಂದಲೇ ಬಂದ್ಬಿಟ್ಟಿದೆ ಶಾಂತಂ. ಅಷ್ಟೇನಾ? ಅವಾಗ ಅನ್ಕೊಳ್ತಾರಂತೆ, ಹೇಗಾದ್ರೂ ಮಾಡಿದ್ರಿಂದ ನಾನು ಇದರಿಂದ ಆಚೆ ಬರಬೇಕಲ್ಲ, ಹೇಗಾದ್ರೂ ಮಾಡಿ ಅಂತ ಅನ್ಕೊಂಡು ಮನೆಗೆ ಬರ್ತಾರಂತೆ. ಮನೆಗೆ ಬರೋ ಸಮಯಕ್ಕೆ ಅವ್ರ ಅಪ್ಪ ಅಮ್ಮ ಮಾತಾಡ್ಕೊಳ್ತಾ ಇರ್ತಾರೆ. ಏನ್ ಮಾತಾಡ್ಕೊಳ್ತಿರ್ತಾರೆ ಅಂದ್ರೆ, ಅವ್ರ ಅಮ್ಮ ಕೇಳ್ತಿರ್ತಾರಂತ ಅವ್ರ ಅಪ್ಪನ, ನಮ್ಮ ಅಣ್ಣನ ಮನೆಯಲ್ಲಿ ನಮ್ಮ ಅಣ್ಣನ ಮಗಳದು ಮದುವೆ ಕಾರ್ಯಕ್ರಮ ಇದೆ, ಮದುವೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ವಿಜಯದಾಸರ ಅಪ್ಪ ಹೇಳ್ತಾರಂತ, ಶ್ರೀನಪ್ಪ, ಅಲ್ಲ ನಿಮ್ ಮನೆಯವ್ರು ಯಾರು ಕರೆದೇ ಇಲ್ಲ, ನಿನ್ನ ಕರೆದಿಲ್ಲದೆ ಇರೋ ಮನೆಗೆ ಹೇಗೆ ಹೋಗ್ಬೋದು? ಇಲ್ಲ ಇಲ್ಲ, ಹೇಗಾದ್ರೂ ಪರವಾಗಿಲ್ಲ, ತವರು ಮನೆ ತಾನೆ, ಕರೀದೇ ಇದ್ರು ಪರವಾಗಿಲ್ಲ, ಹೋಗಿ ಬರ್ತೀನಿ, ನಮ್ಮ ಅಣ್ಣನ ಮಗಳ ಮದುವೆ ಹೋಗಿ ಬರೋಣ ಅಂತ ಹೇಳ್ತಾರಂತೆ. ಎಷ್ಟು ಹೇಳಿದ್ರು ಕೂಡ ಬೇಡ ಅಂತ ಅಂದ್ರು ಕೂಡ ಕೇಳ್ತಾನೆ ಇಲ್ಲ. ಯಾಕಷ್ಟು ಹಠ ಮಾಡ್ತಿದ್ಯಾ ಅಂತ ಕೇಳ್ತಾರಂತೆ. ವಿಜಯದಾಸ ಅಮ್ಮ ಹೇಳ್ತಾರಂತೆ, ನನಗೆ ಮದುವೆಗೆ ಹೋಗ್ಬೇಕು ಅಂತ ಆಸೆ ಇಲ್ಲ, ಮದುವೆಗೆ ಹೋಗೋ ನೆಪದಲ್ಲಿ ನಮ್ಮ ಅಣ್ಣನ ಮನೆಗೆ ಹೋದ್ರೆ ನನಗೂ ನನ್ನ ಮಕ್ಕಳು ಒಂದು ವಾರ ಊಟ ಆಗತ್ತಲ್ಲ. ಈ ತರಹದ ಬಡತನ, ಈ ತರಹದ ಊಟಕ್ಕೆ ಅಷ್ಟು ಕಷ್ಟಪಡ್ತಿದ್ರಂತೆ, ಒಂದು ವಾರ ಊಟಕ್ಕಾಗತ್ತಲ್ಲ, ಅಷ್ಟೇ ಸಾಕು ಅಂದ್ರಂತೆ. ಆ ಮಾತು ಕೇಳಿ ಹೊರಗೆ ನಿಂತಹ ದಾಸಪ್ಪನಿಗೆ ಕಣ್ಣು ತುಂಬ ನೀರು ಬಂದ್ಬಿಡುತ್ತಂತೆ. ನಮ್ಮಮ್ಮ ಎಷ್ಟು ಯೋಚನೆ ಮಾಡ್ತಾಳೆ ನಮ್ಮ ಊಟದ ಸಲುವಾಗಿ. ಇವ್ರಿಗೂ ಹೋಗಕ್ಕೆ ಇಷ್ಟ ಇಲ್ಲ. ಅವ್ರಪ್ಪ ಅಂತಾರಂತೆ, ಹೋಗೋದು ಬೇಡ, ಎಷ್ಟು ಹೇಳಿದ್ರೆ ಕೇಳಲ್ಲ. ಕಡೆಗೆ ಅಂತಂದ್ಮೇಲೆ, ನಾನಂತೂ ಬರಲ್ಲ, ನೀನ್ ಬೇಕಾದ್ರೆ ನಿನ್ ಮಕ್ಕಳನ್ನ ಕರ್ಕೊಂಡು ಹೋಗು. ಆಗ್ಲಿ ಸ್ವಾಮಿ ಅಂತ ಏನು ಉತ್ಸಾಹ, ಏನೋ ಒಂದು ಖುಷಿ. ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಒಂದ್ ಕಡೆ, ನನ್ನ ಮಕ್ಕಳಿಗೆಲ್ಲ ಊಟ ಸಿಗತ್ತಲ್ಲ ಅಂತ. ಏನು ಆ 4 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳಂತೆ ಮಹಾತಾಯಿ. ಅವರ ಅಣ್ಣನ ಮನೆಗೆ ಮದುವೆ ತಯಾರಿ ಎಲ್ಲ ನಡೀತಾ ಇದೆ. ಆಗಿನ ಕಾಲದಲ್ಲೆಲ್ಲ ಒಂದೊಂದು ವಾರಗಟ್ಟಲೆ ಮದುವೆ ಮಾಡೋರು, ಮನೆಯಲ್ಲೇ ಮದುವೆ, ಒಂದೊಂದು ಸಮಾರಾಧನೆ, ಮದುವೆ ಮನೆ ಊಟ ಅಂದ್ರೆ ಬಹಳ ಪ್ರಸಿದ್ಧಿ ಊಟ ಅದು. ಅಂತೂ ನನ್ನ ಮಕ್ಕಳಿಗೆ ಒಂದು ವಾರ ಚೆನ್ನಾಗಿರತ್ತಲ್ಲ ಅಂತ ಹೇಳಿ, ಇನ್ನು ದೇವರ ಸಮಾರಾಧನೆ ಪ್ರಾಯಶಃ ಅವತ್ತಿನ ದಿವಸ ಎಲ್ಲ ಬೇಕಾದಷ್ಟು ಜನ ಬಂದಿದ್ದಾರೆ, ಕರ್ಕೊಂಡು ಹೋದಂತೆ. ಹೋದ ತಕ್ಷಣ ಅವ್ರ ಅಣ್ಣ ನೋಡಿ ಏನ್ಬೇಕು, ಅಂತೂ ಬಂದಲ್ಲ, ಬಹಳ ಸಂತೋಷ ಆಯ್ತಲ್ಲ ಅನ್ಬೇಕಲ್ಲ, ನಿಮ್ಗೆ ಹೇಳಿಲ್ವಲ್ಲ ನಾನು ಅಂದ್ರು. ಬಂದ್ರ ಸರಿ ಬರ್ರಿ, ಬಂದಿದ್ದೀರಲ್ಲ ಅನ್ಬಿಡ್ತಾರೆ. ಹೀಗಾಗ್ಬೇಕು ವಿಷಯ ಮಾಡಬೇಕು. ಇವಳು ಪಾಪ ಮಕ್ಕಳು ಮುಂದೆ ಮರ್ಯಾದೆ ಹೋಗ್ಬಾರ್ದು ತವರು ಮನೆಯದು ಅಂತ ಹೇಳಿ, ಅಯ್ಯೋ ಏನಣ್ಣ ಹಿಂಗಂತ್ಯ, ತವರು ಮನೆಗೆ ಹೇಳಿದ್ರೆ ಬರ್ಬೇಕಾ? ನಮ್ಮ ಮನೆ ಮಗಳು, ನಿನ್ನ ಮಗಳ ನನ್ನ ಮಗಳಿದ್ದಂಗಲ್ವಾ, ನನ್ನ ಮಗಳು ಮದುವೆ ಬಂದಿದ್ದೀನಿ ಬಿಡು ಅಂತ ಅದನ್ನು ಮ್ಯಾನೇಜ್ ಮಾಡ್ಬಿಟ್ಟಾನೆ. ಅಲ್ಲೇ ದಾಸಪ್ಪನಿಗೆ ಒಂದು ಮೆಟ್ಲು ಕೆಳಗೆ ಕುಸಿದ್ರು. ಏನ್ ಹಿಂಗಂತಲ್ಲ ನಮ್ಮ ಸೋದರ ಮಾವ, ಹಾಗೆ ಬಿಡು, ದೊಡ್ಡವರು ಏನಂತ ಪರವಾಗಿಲ್ಲ ಅಂದ್ರೆ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ದೇವರ ಸಮಾರಾಧನೆ ನಡೀತಾ ಇದೆ. ಬಹಳ ಹಸುವಾಗ್ಬಿಟ್ಟಿದೆ. ಹಸುವಾಗಿದೆ ಅಂತ ಏನೋ ಕೊಡ್ತಾ ಇದ್ದಾರಲ್ಲ, ಎಲೆ ಹಾಕುವ ಸಂದರ್ಭ ಬಂದಿದೆ. ಎಲ್ಲ ಕಡೆ ಊಟ ಕುತ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು 3 ಒಳಗೆ ಊಟ ಕುತ್ಕೊಂಡ್ಬಿಡ್ತಾರಂತೆ. ಎಲೆ ಇನ್ನೇನು ಬಡಿಸ್ಬೇಕು, ಎಲೆ ಹಾಕ್ಬೇಕಂತೆ. ಅಲ್ಲಿ ಇಲ್ಲಿ ಓಡಾಡ್ತಿದ್ದವ್ರ ಸೋದರ ಮಾವ ಬಂದಂತೆ, ಎಲೆ ಬೇಕಿಂದ ಏನ್ ನೀನು ಮನೆಯವನಾಗಿ ಮೊದಲ ಬಂದು ಊಟ ಮಾಡ್ತೀಯಾ? ಎಲೆ ಬೇಕಾದಷ್ಟು ಕೆಲಸ ಇದೆ, ಅಲ್ಲೆಲ್ಲ ಬೇಕಾದಷ್ಟು ಜನ ಬ್ರಾಹ್ಮಣರು ಬಂದಿರೋರಿಗೆಲ್ಲ ಗಂಧ ತೆಗೆದುಕೊಂಡು ಬಾ, ಗಂಧ ತೇರಿ. ಉಸಿರೇ ಇಲ್ಲ ಹಸುವಿಗೆ, ಗಂಧ ತೇರ್ಬೇಕಲ್ಲ ಅಂತ ಹೇಳ್ತಾರೆ. ಆಗ್ಲಿ ಕೂಡ ಇನ್ನೇನು ಮಾವ ಹೇಳಿದ ಕೆಲಸ ಮಾಡೋಣ, ಗಂಧ ಚೆನ್ನಾಗಿ ತೇರ್ಬಿಟ್ಟು ಆಮೇಲೆ ಬಂದು ಊಟ ಮಾಡೋದಾಯ್ತು ಅಂತ ಹೇಳಿ ಅವ್ರ ತಮ್ಮಂದ್ರನ್ನೆಲ್ಲ ಅವ್ರ ಕಡೆ ಕೂಡಿಸ್ಬಿಟ್ಟು, ಆ ಚಿಕ್ಕ ವಯಸ್ಸಿಗೆ ಎಂತ ಜವಾಬ್ದಾರಿ, ಗಂಧ ತೇಲಿಕ್ಕೆ ಶುರು ಮಾಡ್ತಾನೆ ಇದ್ದಾರೆ. ಮುಗಿಲೇ ಬಂದಿದ್ದಾರೆ. 100 ಜನಕ್ಕೆ ಹೇಳ್ಬಿಟ್ಟಿದ್ದಾರೆ, ಇವತ್ತಿನ ತರ ಟ್ಯಾಬ್ಲೆಟ್ ಬರ್ತಿರ್ಲಿಲ್ಲ, ಗಂಧದ್ದು ತೇಲೇಬೇಕಾಗಿತ್ತು. ಗಂಧ ಹಚ್ಕೊಳ್ಬೇಕು ಅಂದ್ರೆ ತೇರು. ಅದರಲ್ಲೂ ನಮ್ಮೂರಿಗೆ ಕೆಲವರುಗಳಿಗೆ ಏನು ಅಂದ್ರೆ ಮನೇಲಿ ಅಂಗಾರಕ್ಷತೆ ಕೂಡ ಹಚ್ಕೊಳಲ್ಲ. ಮಠಕ್ಕೆ ಮಾತು ಸಂಘಕ್ಕೆ ಮಂದಿಗಳಿಗೆ ಬಂದ್ಬಿಡ್ತು ಅಂತಂದ್ರೆ ತೆರೆಯೋರಿದ್ರೆ ನನಗೂ ಕೊಡ್ರಿ, ನಮ್ಮ ಅಪ್ಪಂಗೂ ಕೊಡ್ರಿ ಅಂತ ಇಷ್ಟಿಷ್ಟು ಇಸ್ಕೊಂಡು ಹಚ್ಕೊಳ್ಳೋರು ಇರ್ತಾರೆ. ಎಲ್ಲರೂ ಅಲ್ಲ ಪಾಪ, ಕೆಲವರು ಯಾರೋ ಅಂತೂ ಕೂಡ ಕೆಲವೆಲ್ಲ ಅಲಂಕಾರ ಹೊರಗೆ ಬಂದಾಗಲೇ ಸೀಮಿತ ಆಗ್ಬಿಟ್ಟಿರುತ್ತೆ. ಏನ್ ತೆರೆಯೋದಂತೆ ತೇಯ್ತಾದ್ರೆ ಪಾಪ ಬರೋರೆಲ್ಲ ಹಚ್ಕೊಳ್ಳೋರು. ತೆಯ್ದು ಸುಸ್ತಾಗಿ ತುಳಸಿ ಕಟ್ಟೆ ಹತ್ರ ಗೊತ್ತಿಲ್ಲದೆ ಮೂರ್ಛೆ ತಪ್ಪಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ತೆಗೆದಿಟ್ಟಿದ್ದಾರೆ. ಗಂಧ ತೇಯ್ದು ಸುಸ್ತಾಗಿ ಬಿಟ್ಬಿಟ್ಟಿದ್ದಾರೆ ಪಾಪ. ಇಂಥದ್ದೇ ಪ್ರಸಂಗ ನಾವು
ಮಂತ್ರಾಲಯ ಪ್ರಭುಗಳ ಜೀವನ ಚರಿತ್ರೆಯಲ್ಲಿ ಕೇಳ್ತೀವಿ, ವೆಂಕಟನಾಥರಾಗಿರ್ಬೇಕಾದಾಗ ಆಮೇಲೆ ಮಹಾನುಭಾವರ ಯೋಗ್ಯತೆ ಗೊತ್ತಾಗತ್ತೆ, ಅದು ಮುಂದಿನ ವಿಚಾರ ಇರ್ಲಿ. ಅಂತೂ ಕೂಡ ಗಂಧ ತೇಯೋದು ಚಿಕ್ಕ ಕೆಲಸ, ಕೀಳು ಕೆಲಸ ಅಂತ ಅಭಿಪ್ರಾಯ ಅಲ್ಲ. ಹೇಳುವ ಉದ್ದೇಶ ಇರತ್ತಲ್ಲ ಅವರಿಗೆ, ಆ ಉದ್ದೇಶ ಕೀಳಾಗಿರುತ್ತೆ ಅವರಿಗೆ, ಹೇಳುವ ವ್ಯಕ್ತಿಯ ಯೋಚನೆ ಕೀಳಾಗಿರುತ್ತೆ. ಗಂಧ ತೆಗೆದು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ಗಂಧ ಯಾರು ತೆಗೆದು ಹಚ್ಚುತ್ತಾರೋ ಅವರಿಗೆ ಜ್ಞಾನ ಕೊಡ್ತಾರೋ ಭಗವಂತ ಅಂತ ಹೇಳ್ತಾರೆ. ತ್ರಿವಿಕ್ರಯ ಕಥೆ ನಾವು ಭಾಗವತದಲ್ಲಿ ಕೇಳ್ತೀವಿ ನಾವು. ಹಾಗಾಗಿ ಆ ತೇದು 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 ಬಿದ್ದು ಬಿಟ್ಟಿದ್ದಾರೆ. ಅಂತೂ ಇಟ್ಟು ಅವರ ಮಾವ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಳಸಿ ಕಟ್ಟೆ ಹತ್ರ ಬಿದ್ದಿರ್ತಾನೆ, ಕಾಲಿಂದ ಒದ್ದುಕೊಂಡು ಹೋಗ್ತಾನೆ. ಎಲ್ಲ ನೋಡಿದ್ರು ಅಡ್ಡ ಬರ್ತೀಯಲ್ಲ, ಎಂತ ಪ್ರಾರಬ್ಧ ಬಂದ್ಬಿಟ್ಟಿದೆ ನಮ್ಮ ಮನೆಗೆ ಎತ್ಕೊಂಡು ಹೋಗ್ತಾನೆ. ನಿನ್ ಮಕ್ಕಳಿಗೆ ಒಂದ್ ಕಡೆ ಕುತ್ಕೊಳಕ್ ಆಗಲ್ಲ ಅಂತ ತಂಗಿ ಬೈತಾರಂತೆ. ಇಷ್ಟು ಬೈದು ಎಲ್ಲ ಮುಗೀತು, ಕಡೆ ಬಿಟ್ಟು ಕುತ್ಕೊಳ್ಬೇಕಲ್ಲ. ಅಂತೂ ಕಡೆ ಪಂಕ್ತಿ ಎಲ್ಲ ಆಗೋಗಿದೆ. ಮಗ ಊಟ ಮಾಡಿಲ್ಲ ಅಂತ ಅಮ್ಮ ಊಟ ಮಾಡಿಲ್ಲ, ಅಮ್ಮ ಊಟ ಮಾಡಿಲ್ಲ ಅಂತ ಮಕ್ಕಳು ಊಟ ಮಾಡ್ತಿಲ್ಲ. ಎಲ್ಲರೂ ಉಪವಾಸದಲ್ಲಿದ್ದಾರೆ. ಇನ್ನೇನು ಊಟಕ್ಕೆ ಕೊಡ್ಬೇಕು, ಭಾರಿ ಬಾಯಿ ಬಂದಂತೆ ಅಂದು ಅವಮಾನ ಮಾಡ್ಬಿಡ್ತಾರೆ. ಅವಮಾನ ಮಾಡಿದ್ದನ್ನು ಕೇಳಿ ಕುಸಪ್ಪ, ಆ ಕುಸಿ ಮಗ ದಾಸಪ್ಪ ಅನ್ಕೊಳ್ತಾರಮ್ಮ, ಇನ್ನಿರೋದು ಬೇಡ, ಇದಕ್ಕಿಂತಲೂ ನಮ್ಮ ಮನೆಯೊಳಗೆ ಅರ್ಧ ಲೋಟ ನೀರು ಕುಡ್ಕೊಂಡಿರೋದೇ ವಾಸಿ, ಗಂಜಿ ಕುಡ್ಕೊಂಡಿರೋದೇ ವಾಸಿ. ಇನ್ನ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ. ನನಗಾಗ್ತಿರೋ ಅವಮಾನ ಅಲ್ಲ ಇದು, ನಿನಗಾಗ್ತಿರೋ ಅವಮಾನ, ನಮ್ಮ ಅಪ್ಪನ್ ಮಾಡ್ತಿರೋ ಅವಮಾನ. ನನಗೆ ಅವಮಾನ ಮಾಡಿದ್ರೆ ದಾಸರು ಹೇಳ್ತಾರಂತೆ, ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ನನಗೆ ಅವಮಾನ ಮಾಡಿದ್ರೆ ಪರವಾಗಿಲ್ಲ, ಯಾಕೆ ನನ್ ದಿನ ನಮ್ಮ ಮನೆ ಹತ್ರ ಮಾಡ್ತಾನೆ ಇರ್ತಾರೆ, ನಂಗೆ ಅಭ್ಯಾಸ ಆಗೋಗಿದೆ. ಅವಮಾನ ಮಾಡಿಸ್ಕೊಳ್ಳೋದು ನಂಗೆ ಅಭ್ಯಾಸ ಆಗೋಗಿದೆ. ಯೋಚನೆ ಮಾಡಿ ಎಲೆ ಹಾಕ್ಬೇಕಾದ್ರೆ ಇಲ್ಲಿ ಕೊಡ್ಬೇಡ್ರಿ, ಪಕ್ಕಕ್ಕೆ ಕೊಡ್ರಿ ಅಂತ ನಮಗೇನಾದ್ರೂ ಅಂದ್ಬಿಟ್ರೆ ಅವ್ರನ್ನ ತೆಗೆದು ಹೊಡೆದು ಬಿಡುವಷ್ಟು ಕೋಪ ಬರ್ತಿರತ್ತೆ. ಹೊಡಿಬಾರ್ದು ಅನ್ಸ್ಬಿಟ್ಟಿರ್ತೀವಿ ಅಷ್ಟು. ಏಕೆ ಅವಮಾನವನ್ನ ನಾವು ಮೈಗೂಡಿಸ್ಕೊಂಡು ಮುಂದೆ ಯಾರು ಒಂಚೂರು ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಸಾಕು. ದಾಸರ್ ಅಂತಾರೆ, ನನಗೆ ಮೈ ಪೂರ್ತಿ ಒಡಗು ಮೈಗೂಡ್ಬಿಟ್ಟಿದೆ ನನಗೆ ಅವಮಾನ ಮಾಡಿಸ್ಕೊಳ್ಳೋದು. ನನಗೆ ಅವಮಾನ ಆಗ್ತಿರೋದಕ್ಕಲ್ಲ, ನಮ್ಮ ಅಪ್ಪನ ಬೈತಿದ್ದಾರೆ, ನಮ್ಮ ಅಮ್ಮನಿಗೆ ಬೈತಿದ್ದಾರೆ, ನನ್ನ ಕೈ ನಿಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರ ಅಮ್ಮನ ಕರ್ಕೊಂಡು ಅವನೇ ಹೋಗ್ಬಿಡ್ತಾರಂತೆ. ಯಾವ ಮಟ್ಟಿಗೆ ಅವಮಾನ ಮಾಡಿರ್ತಾನೆ. ಅಷ್ಟಾದ್ರೂ ಕೂಡ ಒಂದೇ ಒಂದು ಬಾರಿ ತಿರುಗಿಸಿ ಅವರ ಮಾವನಿಗಾಗಿ ಅವರಿಗೆ ಯಾಕೆ ಮತ್ತೆ ಮುಂಚಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ. ಮದುವೆ ಮನೆಯಲ್ಲಿ ಬರೀ ಸತ್ತಿರೋ ಸುದ್ದಿ ಮಾತ್ರ ಅಲ್ಲ, ಮದುವೆ ಹಾಳಾಗ್ಲಿಕ್ಕೆ ಏನಾದ್ರೂ ಒಂದು ಮಾತ್ರ ಮಾಡಿದ್ರೆ ಅದಕ್ಕೆ ಪಾಪ ಉಂಟು, ನನ್ನಿಂದ ಮದುವೆ ಮನೆಯ ಪರಿಸರ ಹಾಳಾಗಬಾರ್ದು ಅಂತ ಹೇಳಿ ಹಾಗೆ ಬಾಯಿ ಮುಚ್ಚಿಕೊಂಡು ಅನ್ನಿಸ್ಕೊಂಡು ಹಾಗೆ ಬರ್ತಾರೆ. ಶಾಂತಂ. ಇದೆಲ್ಲ ಸಾಂಸಾರಿಕ ವಿಚಾರದಲ್ಲಿ ತಗೊಂಡಿರೋ ಶಾಂತತೆ. ಇದಕ್ಕೇನು ಪುಣ್ಯ ಅನ್ಕೊಳ್ಬೇಡ್ರಿ. ಆ ಮಹಾನುಭಾವರು ಇಡೀ ಜೀವನವನ್ನೇ ಶ್ರೀಹರಿಯ ಪೂಜೆ ಅಂತ ಮಾಡಿದವರು ಮಹಾನುಭಾವರು. ಇಡೀ ಜೀವನವನ್ನೇ ಶ್ರೀಹರಿಯ ಪೂಜೆ ಅಂತ ಅನುಸಂಧಾನ ಮಾಡಿ ಆ ಪೂಜಾ ಮಧ್ಯದಲ್ಲಿ ಆಗುವ ಆಗು ಹೋಗುಗಳಿಗೆ ಕೋಪ ಮಾಡ್ಕೊಳ್ಬಾರದು, ಶಾಂತ ರೀತಿಯಲ್ಲಿ ಇರಬೇಕು ಅಂತ ತೋರಿಸಿಕೊಂಡ ಮಹಾನುಭಾವರು. ಅದಕ್ಕೆ ವಿಜಯದಾಸರನ್ನ ಶಾಂತಂ ಅಂತ ಕರೀತಾರೆ. ಅದು ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಯೋಚನೆ ಮಾಡ್ತಾರೆ, ಮುಂದೆ ಯೋಚನೆ ಮಾಡ್ತಾರಂತೆ, ಇನ್ನು ನಾನು ಇವ್ರ ಜೊತೆಲೇ ಇದ್ರೆ, ಅಪ್ಪ ಅಮ್ಮನ ಜೊತೆಲೇ ಇದ್ರೆ ನಾನು ಒಬ್ಬ ಹೊರೆ ಆಗ್ಬಿಡ್ತೀನಿ. 8-10 ವರ್ಷ ಬಂದಿದೆ ಹೇಳ್ತಾರೆ. ಚರಿತ್ರೆ ಹೇಳ್ಬೇಕಾದ್ರೆ 14 ವರ್ಷ ಅಂತ ಹೇಳ್ತಾರೆ. 14 ವರ್ಷ ಬಂದಾಗ ಯೋಚನೆ ಮಾಡ್ತಾರಂತೆ. ಏನು ಅಂದ್ರೆ ನಾನೊಬ್ಬ ಕಮ್ಮಿ ಆದ್ರೂ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಸಹಾಯ ಆಗತ್ತೆ, ಏನ್ ಮಾಡೋಣ, ಇಲ್ಲ ಆದ್ರೂ ಹೋಗಿ ನದಿ ಬಿದ್ದು ಸತ್ತೋಗ್ಬಿಡೋಣ ಅಂತ ಅನ್ಕೊಳ್ತಾರೆ. ಯಾಕೆ ನಾನೊಬ್ಬ ಹೊರೆ ಕಮ್ಮಿ ಆದ್ರೂ ಸಾಕಲ್ವಾ? ಎಷ್ಟೋ ಅಂತ ಅವಮಾನ ಅನುಭವಿಸೋದು, ಎಷ್ಟೋ ಅಂತ ಉಪವಾಸ ಇರೋದು ಸಾಧ್ಯನೇ ಇಲ್ಲ. ಹೊರಟ್ಕೊಡೋಣ. ಸರಿ, ಬಿದ್ದು ಸಾಯೋದಾದ್ರೆ ಗಂಗಾ ನದಿಯಲ್ಲೇ ಹೋಗಿ ಸಾಯೋಣ. ಇಲ್ಲಿ ಬಿದ್ದಾಕ ಸಾಯ್ಬೇಕು. ಕಾಶಿಲಿ ಸತ್ರೆ ಶ್ರಾದ್ದ ಆಗದೆ ಇದ್ರು ಕೂಡ ಅಂತವರಿಗೆ ಮೋಕ್ಷ. ಯಾಕಂದ್ರೆ ರುದ್ರದೇವರೇ ಬಂದು ಕಿವಿಯಲ್ಲಿ ನಾರಾಯಣ ಮಂತ್ರವನ್ನ, ರಾಮ ಮಂತ್ರವನ್ನ ಜಪ ಮಾಡ್ತಾರೆ ಅಂತ ಪುರಾಣಗಳು ತಿಳಿಸಿಕೊಟ್ಟಿದೆ. ಅಲ್ಲೇ ಸಾಯೋಣ ಅಂತ ಕಾಶಿಗೆ ಹೊರಟ್ಕೊಡೋಣ ಅಂತ ಹೇಳಿ ಕಾಶಿಗೆ ಹೊರಡ್ತಾರಂತೆ. 14 ವರ್ಷದ ವಿಜಯದಾಸರು ಕಾಶಿ ಯಾತ್ರೆಗೆ ಹೊರಡ್ತಾರಂತೆ. ಧನುರ್ಮಾಸದ ಸಮಯ ಅದು ಅಂತ ಹೇಳ್ತಾರೆ. ಹೋಗ್ತಾ ಹೋಗ್ತಾ ಒಂದ್ ಕಡೆ ಒಂದ್ಸತಿ ತುಂಗಭದ್ರಾ ನದಿ ಸ್ನಾನ ಮಾಡಿ ದೇವರ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪ್ರಯಾಣ ಶುರು ಮಾಡೋಣ ಅಂತ ಅನ್ಕೊಳ್ತಾರಂತೆ. ಎಂಥದ್ದೇ ಪ್ರಸಂಗ ಬಂದ್ರು ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ ಏನಾಗಬೇಕು ಸಕಾಲಕ್ಕೆ ಅದನ್ನು ಯಾವತ್ತಿಗೂ ಬಿಟ್ಟ ಮಹಾನುಭಾವರಲ್ಲ ಅವರು. ಅಷ್ಟು ಮೈಗೂಡಿಸ್ಕೊಂಡಿದ್ರಂತೆ. ನದಿ ಸ್ನಾನ ಆಯ್ತು, ದೇವರ ಪೂಜೆ ಆಯ್ತು, ಎಲ್ಲ ಆಯ್ತು. ಹಾಗೆ ನಡ್ಕೊಂಡೇ ಹೋಗ್ಬೇಕಲ್ವಾ. ನಡಿಲಿಕ್ಕೆ ಶುರು ಮಾಡೋಣ ಅಂದ್ರೆ ದಾನ ಇಲ್ಲ. ಯಾಕೆ? ಹಸುವು ಪಾಪ. ಪೂಜೆ ಎಲ್ಲ ಮುಗಿಸ್ಕೊಂಡು 4 ಜನ ಧನುರ್ಮಾಸ ಕಾಲ ಅಂತೇಳಿ ಬೇಕಾದಷ್ಟು ಜನ ಪೂಜೆಗೋಸ್ಕರ, ಸ್ನಾನಕ್ಕೋಸ್ಕರ ನದಿ ತೀರಕ್ಕೆ ಬಂದಿದಾರಲ್ಲ. ಚರಿತ್ರೆ ಹೇಳ್ತಾರೆ ಇದನ್ನ.
ಆ ನದಿಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ದವ್ರನ್ನ ಕೇಳ್ತಾರಂತೆ, ಬಹಳ ಹಸುವಾಗಿದೆ, ಯಾರಾದ್ರೂ ಮಾಡಿದ್ರೆ ಇವತ್ತೊಂದು ದಿವಸ ಊಟಕ್ಕೆ ಹಾಕ್ರಿ, ಆಮೇಲೆ ಈ ಕಡೆ ತಿರುಗಿ ನೋಡಲ್ಲ ಅಂತ. ಅದೇ ಸಮಯಕ್ಕೆ ಶಾಗಿ ಕೇಶವರಾಯರು ಅಂತ ಮಹಾನುಭಾವರು ಅವರೊಂದು ನಿಯಮ ಇಟ್ಕೊಂಡಿದ್ರು. ಪ್ರತಿ ದಿವಸ ಧನುರ್ಮಾಸ ಕಾಲದಲ್ಲಿ ಸಕಾಲದಲ್ಲಿ ಪೂಜೆ ಹುಗ್ಗಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ನಾವು ಊಟ ಮಾಡಬೇಕು ಅಂತ ಒಂದು ನಿಯಮ ಇಟ್ಕೊಂಡಿರ್ತಾರಂತೆ. ಆ ಕಾಲಕ್ಕೆ ಆ ಕೇಶವರಾಯರಮ್ಮ ಅಡಿಗೆ ಎಲ್ಲ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ. ದೇವರ ಪೂಜೆ ನೈವೇದ್ಯ ತೀರ್ಥ ಗಂಧಾಕ್ಷರಿ ಎಲ್ಲ ರೆಡಿ ಇದೆ. ಯಾರು ಊಟಕ್ಕೆ ಹಾಕ್ಬೇಕು, ಯಾರಿಗೂ ಊಟಕ್ಕೆ ಕರೆದ ನಮ್ಮ ಮಹಾನುಭಾವರು ಬಂದಿಲ್ಲ, ಹುಡುಕೊಂಡು ಬರೋಣ ಅಂತ ನದಿ ತೀರಕ್ಕೆ ಬಂದಿದ್ದಾರೆ. ಅನಾಯಾಸ ದಾಸರು ನಿಂತಿದ್ದಾರಲ್ಲಿ. ಚಿಕ್ಕ ಬಾಲಕ, 14 ವರ್ಷದ ಬಾಲಕ ದಾಸಪ್ಪ ಕೇಳ್ತಾ ಇದ್ದದ್ದನ್ನು ನೋಡಿ ಬಹಳ ಸಂತೋಷ ಆಗುತ್ತಂತ, ಬಹಳ ಸಂತೋಷ ಆಯ್ತು. ನಾವು ಕರೆಯೋದಕ್ಕಿಂತ ಎಲ್ಲಾದ್ರೂ ಕರ್ಕೊಳ್ಳೋ, ಇವ್ರನ್ನೂ ಕೇಳಿದಾರಂತೆ, ನಿಮ್ಮ ಮನೆಗೆ ಊಟಕ್ಕೆ ಬರ್ಬೋದಾ, ಊಟಕ್ಕೆ ಹಾಕ್ತೀರಾ ಅಂತ. ಹೀಗಿರ್ಬೇಕು. ಊಟಕ್ಕಾಗಿ ಬಾಯಿ ಬಿಡೋದಿದೆ ಅಲ್ಲ, ಬಿಟ್ಟವರಿಗೆ ಅದರ ಅನುಭವ ಆಗಿರಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಸಾಧ್ಯನೇ ಇಲ್ಲ ಅನುಭವ ಆಗ್ಲಿಕ್ಕೆ. ವಿಜಯದಾಸರು ಇವತ್ತೆಲ್ಲರಿಗೂ ಚೆನ್ನಾಗಿ ಹೇರಳವಾಗಿ ಮಂಡಿಗೆ ಊಟ ಹಾಕಿಸ್ತಾರೆ ಗೊತ್ತಾ? ಯಾಕೆ ಗೊತ್ತಾ? ಅದ್ರ ಬೆಲೆ ಗೊತ್ತಿದೆ ಅವ್ರಿಗೆ, ಅದ್ರ ಬೆಲೆ ಗೊತ್ತಿದೆ ಅವ್ರಿಗೆ. ಹಣದೊಳಗೆ ಗೊತ್ತು ಅಂತ ಹೇಳ್ತಾರೆ. ಇದ್ರ ಬೇರೆ ಹಡಿಯೋದ ಆ ಕಾಲಕ್ಕೆ ಆ ನೋವು ಮಕ್ಕಳು ಹಣದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಅದರ ಅನುಭವವನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಂಗೆ ವಿಜಯದಾಸರು ಹಸದವರಿಗೆ ಗೊತ್ತು ಅನ್ನದ ಬೆಲೆ ಅಂತಾರಲ್ಲ, ಹಸದು ತಿಂದಾಗ ಬೆಲೆ ಜಾಸ್ತಿ ಅಂತ ಹೇಳ್ಕೊಂಡಿದ್ದಕ್ಕೆ ಕಣ್ ತುಂಬಾ ನೀರು ತುಂಬಿಕೊಂಡು ಅಯ್ಯೋ ಬಾರ ಬಸ್ಸು ನಾನು ಊಟಕ್ಕೆ ಹಾಕ್ತೀನಿ ಅಂತ ಮನೆ ಕರ್ಕೊಂಡು ಹೋಗಿ, ನಿಮ್ದೆಲ್ಲ ಊಟ ಆಯ್ತಾ, ಹಾಗಿದ್ರೆ ನನಗೂ ಒಂದು ಊಟಕ್ಕೆ ಹಾಕ್ರಿ ಅಂತಾರಂತೆ. ಅವ್ರಿಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಏನ್ ಕಾನ್ಸೆಪ್ಟ್ ಗೊತ್ತಾ? ಮೊದಲು ಕೂಡಿಸಿ ಊಟಕ್ಕೆ ಹಾಕೋದೇ ಗೊತ್ತಿಲ್ವಂತ ಅವ್ರನ್ನ. ಕಡೆ ಒಳ್ಳೆ ಒಂದಿಷ್ಟು ಹಾಕೋರಂತೆ, ಅದು ಗಂಜಿ. ಮತ್ತೆ ಊರ್ನ ಕೂಡಿಸೋದ್ರಂತೆ, ಕಾಲು ತೊಡೋದ್ರಂತೆ, ಕೈ ನೀರು ಹಾಕೋದ್ರಂತೆ, ತೀರ್ಥ ಕೊಟ್ರಂತೆ, ಗಂಧಾಕ್ಷತೆ ಕೊಟ್ರಂತೆ. ಸೊ ನಿಮ್ದೆಲ್ಲ ಊಟ ಆಯ್ತಲ್ವ, ನಾನು ಕೂಡ್ಲಾಕ್ ಕೇಳ್ತಾರಂತೆ. ಅಯ್ಯೋ ನಾರಾಯಣ, ನಿನಗೆ ಒಂದು ಊಟಪ್ಪ, ನಿಮ್ದು ಊಟ ಆದ್ಮೇಲೆ ನಾವು ಮಾಡ್ತೀವಿ ಅಂದ್ಬಿಟ್ಟು. ಅಯ್ಯೋ ನಂದು ಊಟ ಆದ್ಮೇಲೆ ನೀವು ಮಾಡ್ತೀರಾ? ಎಲ್ಲ ಹೊಸದು ಆ ಮನುಷ್ಯನಿಗೆ. ಪಾಪ ದಾಸರಿಗೆ ಕೇಳಿದ ತಕ್ಷಣ ಒಂಥರ ಆನಂದ ಆಗೋದಂತೆ. ನನ್ನನ್ನು ಮನುಷ್ಯ ಅಂತ ಪರಿಗಣನೆ ಮಾಡಿದ್ರಲ್ಲ, ಅಷ್ಟು ಸಾಕು ಅನ್ಕೊಂಡ್ರೆ ಮನುಷ್ಯ ಅಂತ. ಮತ್ತೆ ಕೂಡಿಸಿ ಊಟಕ್ಕೆ ಹಾಕುವಷ್ಟು ಬೆಲೆ ನನಗೆ ಇದೆಯಾ ಅನ್ಕೊಂಡ್ರಂತೆ. ಕೂಡಿಸಿದ್ರಂತೆ. ಹುಗ್ಗಿ ಬೆಳಗಿನ ಜಾವ ತಗೊಂಡು ಬಿಸಿ 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 ಹುಗ್ಗಿ ಹಾಕ್ಮೇಲೆ ಒಂದಿಷ್ಟು ಬೆಂಡೆ ಹಾಕಿದ್ರಂತೆ. ಏನಿದು ಕೇಳ್ತಾರಂತೆ ಮಹಾನುಭಾವ. ಯಾಕೆ? ನೋಡೇ ಇಲ್ಲ ಮಹಾನುಭಾವರು, ನೋಡೇ ಇಲ್ಲ. ಸಂಜಿ ತನಕ ಇತ್ತು, ಸಣ್ಣ ಸೌಟಿನ ತುಂಬಾ ಗಂಜಿ ಕಾಣದ ಬಳೆದಿದೆ. ಮಾವನ ಮನೆಗೆ ಹೋದಾಗ ಎಬ್ಬಿಸಿ ಕಳಿಸ್ದಾಗ ಸಾಯಂಕಾಲ ಆಗೋಗಿತ್ತು. ಸಾಯಂಕಾಲ ತನಕ ಬಡಿಸೋದು ಊಟ ಎಲ್ಲ ಕಡಿ ಬಂದು ಊಟಕ್ಕೆ ಕೊಡ್ಬೇಕಲ್ಲ, ಗಂಜಿ ಕಾಣದೆ ಮಾಡಿದೆ. ಅದನ್ನು ನೋಡಿ ಆ ಕಡೆ ಹಂಗೆ ಬರ್ಬಿಟ್ರು ಮನೆಗೆ. ಅವ್ರು ಹೇಳ್ತಾರಂತೆ, ಕಣ್ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂತ. ದಾಸಪ್ಪ ಯಾಕೆ ಕಳ್ತಿದ್ಯಾ ಬಸ್ಸು, ಏನಾಯ್ತು ಅಂತ ಹಿರೇ ಮುತ್ತೈದೆ ಪಾಪ ಕೇಳ್ತಾಳಂತೆ. ಹೇಳ್ತಾಳಂತೆ, ಅಮ್ಮ ನಾನು ಇಲ್ಲಿ ತನಕ ಬಿಸಿ ಪದಾರ್ಥನೇ ನೋಡಿಲ್ಲ, ಬಿಸಿ ಅನ್ನನೇ ಊಟ ಮಾಡಿಲ್ಲ. ಮೊದಲನೇ ಬಾರಿ ನನ್ನ ಜೀವನದಲ್ಲಿ ಬಿಸಿ ಅಡುಗೆ ಊಟ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಪಾಪ ಕಷ್ಟಪಟ್ಟು ಹಂಗು ಹಿಂಗು ಮಾಡಿ ಒಂದು ರುಚಿನಲ್ಲಿ ಒಂದಿಷ್ಟು ಗಂಜಿ ಮಾಡೋಳು. ಆ ಗಂಜಿ ಮಾಡಿದಾಗ ದೇವರು ಎಷ್ಟು ಪರೀಕ್ಷೆ ಮಾಡ್ತಿದ್ದಂತೆ ಗೊತ್ತಾ? ಒಮ್ಮೆ ಹೀಗೆ ಆಯ್ತಂತೆ, ಯಾರೋ ಒಬ್ರು ಮಧ್ಯಾಹ್ನ ಕಾಲಕ್ಕೆ ಕರೆಕ್ಟಾಗಿ ಬಂದ್ಬಿಟ್ರಂತೆ. ಮಾಡಿಟ್ಟದವಳು ಕೊಡಬೇಕು ಅನ್ನೋ ಕಾಲಕ್ಕೆ ದರ್ಶನದಾರ ದರ್ಶನಕ್ಕೆ ಬಂದಿದ್ದಾರೆ, ಎಲ್ಲಾದ್ರೂ ಊಟದ ವ್ಯವಸ್ಥೆ ಆಗತ್ತಾ ಅಂತ ಕೇಳ್ಬಿಟ್ರು. ಆ ತಾಯಿಗೆ ಹೇಗೆ ಆಗ್ಬೇಡ ಹೇಳು, ಮಕ್ಕಳಿಗೆ ಕೊಡ್ಬೇಕು, ಅತಿಥಿಗಳಿಗೆ ಕೊಡ್ಬೇಕು. ಅವರೆಲ್ಲ ಮಹಾನುಭಾವರು ಅತಿಥಿಗಳಿಗೆ ಕೊಟ್ಟರು, ಅತಿಥಿಗಳಿಗೆ ಕೊಟ್ಟರು. ಆ ಬಿಸಿ ಪದಾರ್ಥ ನೋಡಿ ತಿನ್ಲ ತಿನ್ಲ ಅಂತ 4 ಸತಿ ಕನ್ಫರ್ಮೇಶನ್ ಮಾಡ್ಕೊಂಡು ತಿಂತಾರೆ. ಕೈ ಹಾಕಿದ್ಮೇಲೆ ಯಾರೋ ಬೈದ್ಗಿರ್ಬಿಟ್ರೆ ಅಂತ ಭಯ ಪಾಪ ಅವರಿಗೆ. ತಿಂತಾರಂತೆ. ತಿಂದೆಲ್ಲ ಆದ್ಮೇಲೆ ನಿಮ್ಮ ಋಣ ನನ್ನ ಮೇಲೆ ಇದೆ ತಾಯಿ, ಬೇಗ ಬಿಡಿಸೋದು ಏನು ಬೇಡಪ್ಪ, ಬ್ರಾಹ್ಮಣ ಬಂದಿದೆ, ನೀನು ಆಶೀರ್ವಾದ ಮಾಡು ಸಾಕು ಅಂತ ಹೇಳಿ ಕೊಟ್ಟು ಕಳಿಸ್ತಾರಂತೆ. ಅಲ್ಲಿಂದ ಹೊರಡ್ತಾರೆ, ಕಾಶಿಗೆ ಹೋಗ್ತಾರೆ, ಗಂಗಾ ನದಿ ಸ್ನಾನ ಮಾಡ್ತಾರೆ. ಅದಾದ್ಮೇಲೆ ಆಗಿನ ಕಾಲದ ವೈಷ್ಣವ ಸನ್ಯಾಸಿಗಳು, ಭಾವಾದಿಗಳು ಅಂತೆಲ್ಲ ಕರೀತಿರ್ತಾರಲ್ಲ, ಅಂಥವರೆಲ್ಲ ಎಲ್ಲಾ ಕಡೆಗೂ ತೀರ್ಥಯಾತ್ರೆ ಹೊರಟಂತವ್ರು. ಈ ಗಂಗಾ ನದಿ ಸ್ನಾನ ಮಾಡಿ ರುದ್ರದೇವರ ದರ್ಶನ ಮಾಡಿ ಬಿಂದುಮಾನವನ ಧ್ಯಾನ ಮಾಡ್ತಾ ಕೂತಿದ್ರಂತೆ ದಾಸಪ್ಪ. ಆ ವೈಷ್ಣವ ಪಂಥದವರೆಲ್ಲ ಸನ್ಯಾಸಿಗಳು, ಋಷಿಗಳು, ತರ ಇರುವಂತ ಜ್ಞಾನಿಗಳು ಅವರೆಲ್ಲರೂ ಕೂಡ, ಅವರು ಭಜನಾ ಪಂಕ್ತಿ ಅಂತ ಮಾಡುವವರೆಲ್ಲ, ಅವರೆಲ್ಲ ಈ ಮಗು ನೋಡ್ತಾ ಇದ್ರಂತೆ. ಎಲ್ಲಿ ಕುಸು, ಎಲ್ಲಿಂದ ಬಂದಿದೆ, ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿಸಿದ್ದಕ್ಕೆ, ಈ ತರ ನಾನು ದಕ್ಷಿಣದ ಕಡೆಯವನು, ಹಾಗೆ ಹೀಗೆ ಅಂತ. ಏನ್ ಮಾಡ್ಕೊಂಡಿದ್ದೆ? ಏನಿಲ್ಲ, ಸಾಯಲಿಕ್ಕೆ ಬಂದಿದ್ದೀನಿ ಅಂತ ನೇರವಾಗಿ ಬೆಳಗಿಸ್ತಾರಂತೆ. ಅಯ್ಯೋ ಕುಸು ಹಾಗೆಲ್ಲ ಮಾಡಬೇಡ, ಬಾ ನಮ್ಮ ಜೊತೆ ಬರ್ತೀಯಾ ಅಂತ.
ಅವಾಗ ಮಾತು ಕೇಳ್ತಾರಂತೆ, ನಿಮ್ ಜೊತೆ ಬರ್ತೀನಿ ನಾನು, ಮತ್ತೆ ಉಪವಾಸ ಆದ್ರೆ ನನ್ನ ಕೈಲಾಗಲ್ಲ, ಸತ್ಯ ಹೋಗ್ತೀನಿ ನಾನು ಅಂತ. ಇಲ್ಲ ಇಲ್ಲ ನಿತ್ಯ ಊಟಕ್ಕೆ ಹಾಕ್ತೀನಿ ಅಂತ. ಹಾಗೆ ಅಂತ ಅವ್ರ ಜೊತೆ ಹೊರಡ್ತಾರಂತೆ. ಎಲ್ಲ ಕ್ಷೇತ್ರಗಳು ದರ್ಶನ ಮಾಡೋದಂತೆ ಬರೋದಂತೆ, ದರ್ಶನ ಮಾಡೋದಂತೆ ಬರೋದಂತೆ. ಅವಾಗ ಅವಾಗ ಊಟಕ್ಕೆಲ್ಲ ಪಾಪ ಆಗ್ತಿತ್ತಂತೆ. ಅಲ್ಲಿ ಇಲ್ಲಿ ಸ್ವಲ್ಪ ದಿವಸ ಹಂಗೂ ಹಿಂಗೂ ಊಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಂತೆ. ಈ ಯಾತ್ರೆ ಮಾಡ್ಬೇಕಾರೆ ಭಾರತಾದ್ಯಂತ ಯಾತ್ರೆ ಮಾಡೋರು ದಕ್ಷಿಣದ ಕಡೆ ಬಂದ್ರಂತೆ. ಬರ್ತಾ 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 ಎಲ್ಲಿಗೆ ಬಂದು ಅಂದ್ರೆ ಚೀಕಲ್ಪರವಿಗೆ ಬಂದ್ಬಿಟ್ರು. ಆ ಗುಂಪು ಚೀಕಲ್ಪರವಿಗೆ ಬಂದ ತಕ್ಷಣ, ಸ್ವಾಮಿ ಒಂದೊಂದು ದಿವಸ ನಂಗೆ ರಜಾ ಕೊಟ್ಬಿಡಿ ಸಾಕು. ಯಾಕೆ? ನಾನು ನಿಮ್ ಜೊತೆ ಬಂದ್ರೆ ನಿಮ್ಗೂ ಭಿಕ್ಷೆ ಹಾಕಲ್ಲ ಸ್ವಾಮಿ ನಮ್ಮೂರಲ್ಲಿರೋರು. ಯಾಕೆ? ಅಷ್ಟು ಬೇಡಿಬಿಟ್ಟಿದ್ದೀನಿ ಊರಲ್ಲಿ. ನಾನು 14 ವರ್ಷ ಬೇಡಿ ತಿಂದುಬಿಟ್ಟಿದ್ದೀನಿ. ಇನ್ನು ನನ್ನ ಕೈ ಬರಕ್ಕಾಗಲ್ಲ. ಊರೆಲ್ಲ ಪರೀಕ್ಷೆ, ನಾವ್ಯಾರು ಹೋಗಲ್ಲ, ನೀನೇ ಹೋಗ್ಬೇಕು ಅಂತ. ನೀನೇ ಹೋಗ್ಬೇಕು. ಅಷ್ಟಾದ್ರೂ ಕೂಡ ಮತ್ತೆ ಅವಾಗ ಅವ್ರಿಗೂ ಎದುರು ಮಾತಿಸ್ತಿಲ್ಲ. ಅಷ್ಟೇ ಮುಖ ಇಟ್ಕೊಂಡು ಹರಿ ಇಚ್ಛೆ, ಅಷ್ಟೇ ತಾಳ್ಮೆಯಿಂದ ಅದೇ ಊರಿಗೆ ಕಾಲಿಡ್ತಾರೆ ಭಿಕ್ಷೆ ಬೇಡಲಿಕ್ಕೆ. ಶಾಂತಂ ಭಿಕ್ಷೆ ಎಲ್ಲ ಬೇಡೋ ಪ್ರಸಂಗ ಬಂತು. ಆ ಬಾಬಾಜಿಗಳು ಹೇಳ್ತಾರಂತೆ, ಆ ಮನೆಯಿಂದ ಶುರು ಮಾಡು ಅಂತ ಹೇಳ್ತಾರಂತೆ. ಆ ಬೀದಿಯ ಕಡೆ ಮನೆ ಇವ್ರ ಮನೆಗೆ, ಕಡೆ ಅವ್ರ ಮನೆಗೆ ಬರ್ತಾರೆ. ಸ್ವಲ್ಪ ಬೇರೆ ತರ ವೇಷ ಮರೆಸ್ಕೊಂಡೆಲ್ಲ ಮಾಡ್ಕೊಂಡು ಬರ್ತಾರಂತೆ. ಕೂಗ್ಬೇಕಲ್ಲ, ಕೂಗಿದ ತಕ್ಷಣ ಅಮ್ಮಂಗೆ ಅಜ್ಜಿಗೆಲ್ಲ ಗೊತ್ತಾಗುತ್ತೆ. ದಾಸಪ್ಪ ಬಂದೆ, ದಾಸಪ್ಪ ಬಂದ ತಕ್ಷಣ ಅವ್ರ ಅಜ್ಜಿ ಗೋಳಾಡ್ತಿದ್ರಂತೆ. ಅಲ್ಲ ಅಂತ ಹೇಳ್ಕೋಬೇಕು, ಅವ್ರ ಅಜ್ಜಿ ಗೋಳಾಡೋದನ್ನ ನೋಡಿ, ಅವರ ಅಮ್ಮ ಮಾತಾಡೋದನ್ನ ನೋಡಿ ಒಪ್ಕೊಂಡ್ಬಿಡ್ತಾರೆ, ನಾನೇ ದಾಸಪ್ಪ ಅಂತ ಒಪ್ಕೊಂಡ್ಬಿಡ್ತಾರೆ. ತಪ್ಕೊಂಡು ಮಧ್ವಿಜದಲ್ಲಿ ಮಾತು ಬರುತ್ತೆ. ಬೆಳಗ್ಗೆ ವಾಸುದೇವ ಮಧ್ವಾಚಾರ್ಯರು ಪೂರ್ವಾಶ್ರಮದಲ್ಲಿ ವಾಸುದೇವ ಬಾಲಕನಾಗಿರ್ಬೇಕಾದಾಗ ಒಂದು ಎತ್ತು ದನ ವೃಷಭ ಅದರ ಬಾಲವನ್ನು ಹೇಳ್ಕೊಂಡು ಹೊರಟ್ಬಿಟ್ಟಿರ್ತಾರೆ. ಕಾಡು ಹೊರಟೋಗಿರ್ತಾರೆ. ಹೊರಟೇ ಹೋಗ್ಬಿಡ್ತು ಕೂಸು ಅನ್ಕೊಂಡ್ಬಿಟ್ಟಿರ್ತಾರೆ. ಸಾಯಂಕಾಲ ಸೂರ್ಯಾಸ್ತ ಆದ್ಮೇಲೆ ಗೋಧೂಳಿ ಸಮಯ, ಆ ಸಂದರ್ಭದಲ್ಲಿ ವಾಪಸ್ ಬರ್ಬೇಕಾದಾಗ ಮತ್ತೆ ಮಧ್ವಾಚಾರ್ಯರನ್ನ ನೋಡಿದಾಗ ಮಧ್ಯಗೇಹ ಭಟ್ಟ ದಂಪತಿಗಳು ಎಷ್ಟು ಆನಂದ ಆಗಿರ್ಬೇಕು ಹೇಳ್ರಿ. ಅದಕ್ಕೆ ಅನೇಕ ಉಪಮಾನಗಳನ್ನ ಕೊಡ್ತಾರೆ. ಇಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಕಳ್ಕೊಂಡೇ ಹೋಗ್ಬಿಟ್ಟಿದ್ವಿ ನಾವು ಅಂತ ಅನ್ಕೊಂಡಿರುವಂತ ವ್ಯಕ್ತಿ ನಮ್ಮ ಮಗ, ನಮ್ಮ ಕೂಸು ನಮಗೆ ಮತ್ತೆ ಕಾಣಿಸ್ತಾ ಅಂತ ಏನು ಆನಂದ ಪಟ್ರಲ್ಲ, ಅದೇ ರೀತಿ ಆನಂದ ಪಡ್ತಾರಂತೆ. ಒಂದು ದಿವಸದಲ್ಲ 4 ವರ್ಷ ಆಗೋದಿರುತ್ತೆ. ಆ ಮಗನ ದಾಸಪ್ಪ ನೋಡಿದಾಗ ಬಹಳ ಸಂತೋಷ ಆಗಿ ಆಲಿಂಗನ ಮಾಡಿಕೊಂಡು ಹೇಳ್ತಾರೆ, ನೀನೆಂದೂ ಹೋಗ್ಬೇಡ ನಮ್ಮಿಂದ, ನಾವು ತಿನ್ನೋರು ನಿನಗೊಂದಿಷ್ಟ ಆಗ್ತೀವಿ, ನೀನ್ ಭಿಕ್ಷೆ ಬೇಡಲಿಕ್ಕೆ ಹೋಗ್ಬೇಡ, ನಾವೇ ಬೇಡ್ತೀವಿ, ಪರವಾಗಿಲ್ಲ. ಅದೇ ಕುಡಿಸ್ಕೊಳ್ತಾರೆ. ಅವ್ರಿಗೆಲ್ಲ ನಮಸ್ಕಾರ ಮಾಡೋ ಬಂದದವ್ರನ್ನ ಮತ್ತೆ ಕಳಿಸ್ಬಿಡ್ತಾರೆ. ಅವರೆಲ್ಲ ಮತ್ತೆ ಯಾತ್ರೆ 6 ತಿಂಗಳ ಬರ್ತಾರೆ. ಅವರು ಒಂದು ಮದುವೆ ಮಾಡ್ಬೇಡ, ಅವ್ರು ಎಲ್ಲೂ ಹೋಗಲ್ಲ ಅಂತ ಅವ್ರ ಅಜ್ಜಿ ಅಂತೂ ಯೋಚನೆ ಮಾಡಿ ಅದೇ ಊರಲ್ಲಿ ಒಬ್ರು ಅರಳಮ್ಮ ಅಂತ ಇರ್ತಾಳೆ. ದಾಸರಂತಾರಂತೆ, ನನಗೇ ಗಟ್ಟಿ ಇಲ್ಲ ಚಿಂತಲಿಕ್ಕೆ, ಅವಳನ್ನ ಕರ್ಕೊಂಡು ಬಂದು ಅವಳಿಗೇನು ಹಾಕಿ ನಾನು, ಅದೆಲ್ಲ ಆಗೋ ಕಾಲಕ್ಕೆ ಆಗತ್ತೆ, ಪರವಾಗಿಲ್ಲ ಅಂತೇಳಿ ಅಂತೂ ಇಂತೂ ಗಟ್ಟಿ ಮಾಡಿ ಒಪ್ಸಿ ಮದುವೆ ಮಾಡೇ ಬಿಡ್ತಾರೆ. ಅರಳಮ್ಮ ಅನ್ನೋ ಜೊತೆ ಮದುವೆ ಮಾಡ್ತಾರೆ. ಆಗ ಅವ್ರ ಅಪ್ಪಂಗೆ ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಅದರ ಜ್ಞಾನ ಇತ್ತು ಅಂತ ಹೇಳಿ ಈ ಶಾನುಭೋಗಿತನ ಅಂತ ಹಳ್ಳಿಗಳ ಕಡೆ ಈ ಎಲ್ಲ ಕಂದಾಯ ವಸೂಲಿ ಮಾಡ್ಕೊಂಡು ಬರಬೇಕು, ಶುಲ್ಕ ವಸೂಲಿ ಮಾಡ್ಕೊಂಡು ಬಂದು ಅದನ್ನ ರಾಜಗಳಿಗೆ ಅವತ್ತವರಿಗೆ ಒಪ್ಪಿಸ್ಬೇಕು ಅಂತ ಒಂದು ಕೆಲಸ ಇರುತ್ತೆ. ಆ ಕೆಲಸ ಸಿಕ್ತು ಯಾರಿಗೆ? ವಿಜಯದಾಸರ ಅಪ್ಪಂಗೆ, ಸೀನಪ್ಪಂಗೆ. ಆ ಮಾಡ್ತಾ 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 ವಯಸ್ಸಾಗಿ ಹೋಗಿತ್ತು. ಒಂದು ದಿವಸ ಅವರು ಮರಣ ಒಂದೇ ಬಿಟ್ಟು, ಸರಿ ಆ ಕೆಲಸ ನಮ್ಗೆ ಇನ್ಯಾರಿಗೆ ಕೊಡ್ಬೇಕು, ಅಷ್ಟೊತ್ತಿಗೆ ದಾಸಪ್ಪಂಗೂ ಮದುವೆ ಆಗಿತ್ತು, ದೊಡ್ಡ ಮನುಷ್ಯ ಆಗಿದ್ದ, ಅವನಿಗೆ ಕೊಟ್ಕೊಳ್ಳೋಣ ಅಂತ ಆ ಕೆಲಸ ಕೊಡ್ತಾರೆ. ಆ ಕೆಲಸ ಕೊಟ್ಟು ಆ ಕೆಲಸ ಮಾಡ್ಬೇಕಾದ್ರೆ ಅನೇಕ ಕುಹಕಿಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಹಣವನ್ನ ಲಟ್ಟಾಯಿಸಿ ಕಳ್ಳತನ ಮಾಡಿ ಅದಿಷ್ಟೂ ಆಪಾದನೆಯನ್ನು ಕೂಡ ದಾಸರ ಮೇಲೆ ಹಾಕ್ತಾರೆ. ಮತ್ತೆ ಕೆಲಸ ಹೋಯ್ತು, ಮತ್ತೆ ಭಿಕ್ಷೆ ಬೇಕು, ಮತ್ತೆ ಅದೇ ಜೀವನ, ಮತ್ತೆ ಬೇಸತ್ತು ಹೋಗ್ಬಿಡುತ್ತೆ. ಇನ್ನು ನನಗೆ ಈ ಜೀವನವೂ ಬೇಡ, ನನಗೆ ಇನ್ನು ಬರಲೇಬಾರದು, ಯಾವ ಬಾಬಾಜಿ ಸಮಾಸನೂ ಮಾಡಲ್ಲ, ನೇರವಾಗಿ ಹೋಗಿ ನಾನು ತಪಸ್ ಮಾಡ್ಕೊಂಡು ಕುತ್ಕೊಂಡ್ರು ಪರವಾಗಿಲ್ಲ, ನದಿಗೆ ಹಾಕಿದ್ರು ಪರವಾಗಿಲ್ಲ ಅಂತೇಳಿ ಮತ್ತೆ ಕಾಶಿಗೆ ಹೊರಡ್ತಾರೆ. ಎಷ್ಟನೇ ಬಾರಿ? 2ನೇ ಬಾರಿ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದಾಗ ಅಲ್ಲಿ ಮತ್ತೆ ಗಂಗಾ ಸ್ನಾನ ಮಾಡ್ತಾರೆ. ಮಣಿಕರ್ಣಿಕಾ ಅಂತ ಒಂದು ಸ್ನಾನದ ಘಟ್ಟ, ಇವತ್ತು ನಾವು ನೋಡಬಹುದಾದ ಘಟ್ಟ. ಅಲ್ಲಿ ವಿಶೇಷವಾಗಿ ರುದ್ರದೇವರು ಪ್ರತಿನಿತ್ಯ ಬಂದು ಸ್ನಾನ ಮಾಡ್ತಾರೆ ಅಂತ ಒಂದು ಸಂವಿಧಾನ ಇರುವಂತಹ ಜಾಗ ಅದು. ಆ ಮಣಿಕರ್ಣಿಕಾ ಘಾಟ್ ಒಳಗಡೆ ಆ ಜಾಗ ಅದು ಪಾತಾಳ ತನಕನೂ ಹೋಗುತ್ತೆ ಅಂತ ಒಂದು ಐತಿಹ್ಯ ಮಾತು ಹೇಳ್ತಾರೆ. ಇಲ್ಲಿ ಭಗವಂತ
ಅಲ್ಲಿ ನೆಪ ಮಾಡಿಕೊಂಡು ತೋರಿಸುವ ಸಲುವಾಗಿ ರುದ್ರದೇವರನ್ನು ತಪಸ್ಸು ಮಾಡಿದಂತಹ ಜಾಗ. ಅವರು ಪ್ರತ್ಯಕ್ಷ ಆದಾಗ ರುದ್ರದೇವರ ಕಿವಿಯಿಂದ ಜೊತೆಯಲ್ಲಿ ಪಾರ್ವತಿ ದೇವಿ ಓಲೆಯ ಆಭರಣ ಎರಡೂ ಬಿದ್ದಂತಹ ಜಾಗ, ಅವರ ಕುಂಡಲ ಕಿವಿಯಿಂದ ಬಿದ್ದ ಒಂದು ಮಣಿ, ಅದಕ್ಕೆ ಮಣಿಕರ್ಣಿಕಾ ಅಂತ ಹೆಸರು ಬಂತು ಅಂತ ಹೀಗೆ ಹೇಳ್ತಾರೆ ಇತಿಹಾಸ. ಇಲ್ಲಿ ಅಂತೂ ಅಂತಹ ಜಾಗದಲ್ಲಿ ಕೂಡಿ ಸ್ನಾನ ಮಾಡಿ ಅಲ್ಲೇ ಆನ್ಮೀಕ ಮಾಡ್ಕೊಂಡು ಕೂತಿರ್ತಾರೆ. ಅದೇ ನನ್ನ ಜಾಗ ಅಂತ ಸಿದ್ಧ ಆಯ್ತು. ಅಲ್ಲೇ ಊಟ ಯಾರಾದ್ರೂ ಕೊಟ್ರೆ ಸ್ವಲ್ಪ ದಿವಸ ಸಾಧನೆ ಮಾಡ್ಕೊಳ್ಳೋಣ ಅಂತ ಅನಿಸ್ತಂತೆ. ಹಾಗೆಯೇ ಮಲಗಿರ್ತಾರೆ. ಅಲ್ಲೇ ಸ್ನಾನದ ಘಟ್ಟದ ಒಂದು ಬದಿಯಲ್ಲೇ ಮಲಗಬೇಕಂತೆ. ಬಿಂದುವಾದಗಳ ದರ್ಶನ, ವಿಶ್ವನಾಥನ ದರ್ಶನ, ಗಂಗಾ ಸ್ನಾನ, ಇಷ್ಟೇ ಜೀವನ. ದೇವರ ಧ್ಯಾನ ಮಾಡ್ತಾ ಮಲಗಿರ್ತಾರಂತೆ. ಒಂದು ದಿವಸ ಏನಾಗುತ್ತೆ, ನೀನು ಬೆಳಗಿನ ಜಾವ ಏಳಬೇಕು. ಅಲ್ಲಿ ನೋಡ್ರಿ ಅವರ ಜೀವನದ ಒಂದು ಬಹಳ ದೊಡ್ಡ ಬದಲಾವಣೆ ಆಗತ್ತೆ. ಏನಾಗತ್ತೆ ಅಂದ್ರೆ, ಬೆಳಗಿನ ಜಾವನದ ಅವರ ಸ್ವಪ್ನದಲ್ಲಿ ಮಹಾನುಭಾವರಾದಂತಹ ಪುರಂದರದಾಸರ ವೇಷದಲ್ಲಿ ಭಗವಂತನೇ ಅಂತ ಹೇಳ್ತಾರೆ ಇತಿಹಾಸದಲ್ಲಿ. ಭಗವಂತನೇ ಗುರುಗಳ ಮುಖಾಂತರ ಹಾಕ್ಬೇಕಲ್ಲ, ಪುರಂದರದಾಸರ ವೇಷದಲ್ಲಿ ಕಾಣಿಸ್ಕೊಂಡು ಮಲಗಿರೋ ಅವರನ್ನ ಕಾಶಿಯ ಒಂದು ಭಾಗವಾದ ವ್ಯಾಸಕಾಶಿ ಅಂತ ಕರೀತಾರೆ. ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವೇದವ್ಯಾಸದೇವರ ದರ್ಶನ ಮಾಡಿಸಿ ಕರ್ಕೊಂಡು ಹೋಗಿರೋನು ವಿಠಲನೇ, ಪುರಂದರದಾಸರ ವೇಷದಲ್ಲಿ ಬಂದು ವ್ಯಾಸಕಾಶಿಗೆ ದಾಸರನ್ನು ಕರ್ಕೊಂಡು ಹೋಗಿ ವ್ಯಾಸರ ದರ್ಶನ ಮಾಡಿಸಿ ವ್ಯಾಸರ ಕೈಯಿಂದ ಜೊತೆಯಲ್ಲಿ ತಾವು ಅವರ ನಾಲಿಗೆಯ ಮೇಲೆ ವಿಜಯ ಅಂತ ಹೇಳಿ ಅಂಕಿತವನ್ನ ಕೊಡ್ತಾರೆ. ವಿಜಯ ವಿಠಲ ಅನ್ನುವ ಅಂಕಿತವನ್ನ ಅವರ ನಾಲಿಗೆಯ ಮೇಲೆ ಬರೀತಾರಂತೆ. ಆ ಬರೆದದ್ದು ಮತ್ತೆ ಕರ್ಕೊಂಡು ಬಂದು ಬಿಟ್ಟದ್ದು ಇದೆಲ್ಲ ಸ್ವಪ್ನ ಅಂತ ಅವ್ರು ಅನ್ಕೊಳ್ತಾರೆ. ನಾವು ಹಾಗೆ ಕಥೆ ಕೇಳ್ತೀವಲ್ವಾ, ಇದೆಲ್ಲ ಸ್ವಪ್ನ ಅಂತ. ಆದರೆ ಪುರಂದರದಾಸರು ಅವರಿಗೆ ಅಂಕಿತ ಕೊಟ್ಟ ಮೇಲೆ, ಅರ್ಥಾತ್ ದಾಸರ ವೇಷದಲ್ಲಿ ಇರುವ ವಿಠಲ ಅವರ ಕೈಯಲ್ಲಿ ಚಿರುಟಿ, ತಮ್ಮೂರಿ, ತಾಳ ಇವೆಲ್ಲ ಕೊಟ್ಟು ಕಳಿಸ್ತಾರಂತೆ ಸ್ವಪ್ನದಲ್ಲಿ. ಆದರೆ ಕಣ್ಬಿಟ್ಟು ಹೊಡೆದ್ರೆ ಅವೆಲ್ಲ ಪಕ್ಕದಲ್ಲಿ ಇರ್ತಂತೆ. ಇದಕ್ಕೆ ನೀವು ಕನಸು ಅಂತೀರೋ ನನಸು ಅಂತೀರ? ಹಾಗಾದ್ರೆ ಭಗವಂತ ಅಪರೋಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ. ಮಂತ್ರಾಲಯನ ಗುರುಗಳನ್ನ ಮಂತ್ರಾಲಯ ಗುರುಗಳನ್ನ ಸ್ತೋತ್ರ ಮಾಡಬೇಕಾದಾಗ ಅಪರೋಕ್ಷೀಕೃತ ಶ್ರೀಶಃ, ಲಕ್ಷ್ಮೀಪತಿಯಾದಂತಹ ಭಗವಂತನನ್ನ ಅಪರೋಕ್ಷ ಮಾಡಿಕೊಂಡವರು, ಅಂದ್ರೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲ ಕಡೆಯಲ್ಲೂ ಭಗವಂತನನ್ನ ಕಾಣುವ ಸಾಮರ್ಥ್ಯ ಉಳ್ಳವರು ಅಂತ ರಾಯರನ್ನ ಸ್ತೋತ್ರ ಮಾಡ್ತೀವಲ್ಲ, ಅದೇ ರೀತಿಯಾಗಿ ದಾಸರು ಭಗವಂತನನ್ನ ಕಾಣ್ತಾರಂತೆ. ಕಣ್ಣು ಬಿಟ್ಟು ನೋಡ್ತಾರೆ. ಎಲ್ಲ ಪದಾರ್ಥಗಳು ಅಂದ್ರೆ ದಾಸರಿಗೆ ಜೊತೆ ಇರಬೇಕಾದ ಎಲ್ಲ ಪದಾರ್ಥಗಳು ಕೂಡ ಎಲ್ಲರೂ ಕೂಡ ಜೊತೆ ಇರ್ತಂತೆ. ಆಗಿನ ಅನುಭವವೇ ಬೇರೆಯವರಿಗೆ. ಆ ಬಾಯಿ ಬಿಟ್ರೆ ಎಲ್ಲವೂ ಕೂಡ ಭಗವಂತನ ನಾಮಗಳಾಗ್ತಾ ಇದ್ದಾರೆ, ಎಲ್ಲ ಕೃತಿಗಳಾಗ್ತಾ ಇದ್ದಾರೆ. ಆಗ ಅನಿಸಿದ ತಕ್ಷಣವೇ ಮೊದಲು ಅಂತರಂಗದ ಕದವು ತೆರೆಯಿತೆಂದು ಎಂತು ಪುಣ್ಯ ಫಲದ ಪ್ರಾಪ್ತಿ ದೊರಕಿತು ಎನಗೆ. ಮೋಸವಾಯಿತು ಇಂದಿನ ತನಕ ತಮಸ್ಸಿನ ರಾಶಿಯೊಳಗೆ ಹೂಳಿ ಕಾಣಿಸುತ್ತಿರಲಿಲ್ಲ. ಹರಿ ಕರುಣವೆಂಬಂಥ ಕೀಲಿಕೈ ದೊರಕಿತು ಹೇಗೆ? ಗುರು ಕಾರುಣ್ಯವೆಂಬಂಥ ಶಕ್ತಿಯಿಂದ ಹರಿಕರುಣೆ ಎಂಬಂತಹ ಕೀಲಿಕೈ ದೊರಕಿತು. ಆ ಬೀಗದ ಕೈ ಸಿಗಬೇಕಂತ ನನಗೆ. ಆ ಬೀಗದ ಕೈ ಹೇಗೆ ಸಿಗತ್ತೆ ಅಂತ ಹೇಳಿದ್ರೆ ಅದು ಗುರುಗಳ ಕಾರುಣ್ಯದಿಂದ ಮಾತ್ರ ಸಾಧ್ಯ. ಅದಕ್ಕೆ ದೇವರು ಪುರಂದರದಾಸರ ವೇಷದಲ್ಲಿ ಬಂದು ಇಷ್ಟೆಲ್ಲ ಅನುಗ್ರಹ ಮಾಡಿ ಹೊರಟಂತೆ. ಅನುಗ್ರಹ ಆಗಿದ್ದೇ ತಡಾರಿ ವಿಜಯದಾಸರು. ಅವರು ಮಾತನಾಡಿದ್ದೆಲ್ಲ ಭಾಗವತದ ಮಾತುಗಳು, ಮಹಾಭಾರತದ ಮಾತುಗಳು, ವೇದಗಳ ಮಾತುಗಳು, ಉಪನಿಷತ್ತಿನ ಮಾತುಗಳು. ಹೀಗೆ ಬಂದಂತಹ ಆ ಎಲ್ಲ ಸಂಗ್ರಹಗಳನ್ನು ಸೇರಿ ಕನ್ನಡದ ಭಾಷೆಯಲ್ಲಿ ನಮಗೆ ಪ್ರಾಕೃತವಾದಂತಹ ಈ ಭಾಷೆಯಲ್ಲಿ ಮಹಾನುಭಾವರು ನಮಗೆ ಭಗವಂತನ ತತ್ವಗಳನ್ನ, ಪ್ರಾಣ ತತ್ವಗಳನ್ನ, ತಾರತಮ್ಯವನ್ನ, ಜಗತ್ ಸತ್ಯತ್ವವನ್ನ, ಪಂಚಭೇದಗಳನ್ನ, ಭಾಗವತದ ಸಾರವನ್ನ, ಭಾರತದ ಸಾರವನ್ನ, 18 ಪುರಾಣಗಳ ಸಾರಗಳನ್ನು ನಮಗೆ ಕನ್ನಡದ ಭಾಷೆಯಲ್ಲಿ ತಿಳಿಸಿಕೊಡ್ತಾ ಕೊಡ್ತಾ 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 ಬಂದರು. ಯಾವಾಗ ಅವರ ಬಾಯಲ್ಲಿ ಎಂತಹ ಮಾತುಗಳು ಬರ್ತಾ ಇದೆ, ಅಷ್ಟೊಂದಾಗಲೇ ಹಿಂದಿ ಬರ್ತಾ ಇತ್ತಂತೆ, ಆ ಪ್ರಾದೇಶಿಕ ಭಾಷೆ ಬರ್ತಾ ಇತ್ತಂತೆ, ಅದೇ ಭಾಷೆಯಲ್ಲೇ ಉಪನ್ಯಾಸ ಮಾಡ್ತಾ ಇದ್ರು ದಾಸರು ಕುತ್ಕೊಂಡು ಅಂತ ಹೇಳ್ತಾರೆ. ಅದು ಎಲ್ಲಿ ತನಕ ಹೋಯ್ತು ಅಂತಂದ್ರೆ ಕಾಶಿ ರಾಜನ ವಿಷಯ ಮುಟ್ಟಂತೆ. ಎಂಥ ಉಪನ್ಯಾಸ, ಎಂಥ ಜ್ಞಾನ, ಎಂಥ ಮಾತುಗಳು, ಒಂದೊಂದು ಮಾತುಗಳು, ಒಂದೊಂದು ಮುತ್ತುಗಳಿದ್ದಾಗೆ ಅವರನ್ನು ನೋಡ್ಲೇಬೇಕು ಅಂತ ಮಂತ್ರಿ ಕಾಶಿರಾಜನಿಗೆ ಹೇಳ್ತಾರಂತೆ. ಎಂಥ ಜ್ಞಾನಿಗಳ ಅಂತ ಹೇಳಿ
ಒಂದು ಪಲ್ಲಕ್ಕಿ ಕಳಿಸ್ತಾರಂತೆ. ಪಲ್ಲಕ್ಕಿ ವಿಜಯದಾಸ ಹತ್ರ ಬಂದಂತೆ. ಆ ಪಲ್ಲಕ್ಕಿ ಬಂದದ್ದೇ ತಡ, ಬಂದ ಕೂಡಲೇ ವಿಜಯದಾಸರಿಗೆ ಕೇಳ್ತಾರೆ, ಯಾವ ದೇವರ ಮೆರವಣಿಗೆ ಅಂತ ಕೇಳ್ತಾರೆ. ಸ್ವಾಮಿ, ದೇವರಿಗೋಸ್ಕರ ತಂದಿರೋ ಪಲ್ಲಕ್ಕಿ ಅಲ್ಲ, ಮತ್ತಿನ್ಯಾರಿಗೆ, ನಿಮಗೋಸ್ಕರ ಬಂದಿರೋ ಪಲ್ಲಕ್ಕಿ ಅಂತ ಹೇಳಿ ಅವರಿಗೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ನಿಮಗೆ ಸ್ವಾಮಿ ಕುತ್ಕೊಳಕ್ಕ ನಿಜವಾಗ್ಲೂ ಕುತ್ಕೊಳಕ್ ಸ್ವಾಮಿ, ಅಲ್ಲಿ ಪಲ್ಲಕ್ಕಿಯಲ್ಲಿ ಕುತ್ಕೊಳ್ತಾರಂತೆ. ಪಲ್ಲಕ್ಕಿಯಲ್ಲಿ ರಾಜನ ಆಸ್ಥಾನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭಗವಂತನ ತತ್ವಗಳನ್ನು ಉಪದೇಶ ಮಾಡುತ್ತಾರೆ. ಅನೇಕ ದೇವರ ನಾಮಗಳನ್ನು ಮಾಡಿ ಆ ರಾಜನಿಗೆ ಅನುಗ್ರಹ ಮಾಡಿ ಅಲ್ಲಿಂದ ಮತ್ತೆ ಯಾತ್ರಾರ್ಥಗಳಾಗಿ ಒಂದೊಂದೇ ಯಾತ್ರೆಗಳನ್ನು ಮಾಡಬೇಕು ಅಂತ ಹೊರಡುತ್ತಾರೆ. ಎಲ್ಲ ಯಾತ್ರೆಗಳನ್ನು ಬರ್ತಾ ಅಷ್ಟೊತ್ತಿಗಾಗಲೇ ಭಾರತಾದ್ಯಂತ ಅನೇಕ ಕಡೆ ವಿಜಯದಾಸರ ಮಹಿಮೆ, ಅವರ ಮಾತಿನ ಶಕ್ತಿ, ಅವರ ಪ್ರಭಾವ ಭಾರತಾದ್ಯಂತ ಬೆಳಗಿತ್ತಂತೆ. ಮತ್ತೆ ಕಡೆಗೆ ಬರ್ತಾ ಮತ್ತೆ ಅದೇ ಚೀಕಲಬರವಿಗೆ ಮತ್ತೆ ಬರ್ತಾರೆ. ನರಸಿಂಹದೇವರ ಪಾದ ಬಿಡಂಗೇ ಇಲ್ಲ. ಎಲ್ಲೋದ್ರೆ ಸುತ್ತ ಅಲ್ಲೇ ಬರಬೇಕು. ಅವರ ಊರಿಗೆ ಬರುವಷ್ಟೊತ್ತಿಗೆ ಊರಿನ ಆಚೆ ಬದಿಯಲ್ಲಿ ಸಾವಿರಾರು ಜನ ಪಲ್ಲಕ್ಕಿ ಹಿಡ್ಕೊಂಡು ಕೂತಿದ್ದಾರೆ. ಯಾತಕ್ಕೆ ಅಂದ್ರೆ ದಾಸಪ್ಪ ವಿಜಯದಾಸರು ಬರ್ತಿದ್ದಾರೆ, ಅವರನ್ನು ಕೂಡಿಸ್ಕೊಂಡು ನಮ್ಮನೆಗೆ ಹೋಗ್ಬೇಕು, ಅವ್ರನ್ನ ಕೂಡಿಸ್ಕೊಳ್ಬೇಕು ಅಂತ ಎಲ್ಲ ಕಾಯಿ ತುದಿಗಾಲೇ ನಿಂತಿದ್ದಾರಂತೆ. ವಿಜಯದಾಸರು ಬರ್ತಾರೆ, ನಿಜವಾಗ್ಲೂ ನನಗೇನಾ ನಿಮಗೆ ಸ್ವಾಮಿ, ಆಗಲೇ ಹೇಳ್ತಾರೆ, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ವಂದಿಸುವರು ಮಹಾರಾಯ, ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಮತ್ತೆ ಸಂಜಿ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣೆನೋ ಬಳಲಿದೆನೋ ವ್ಯಂಜನ ಮೊದಲಾದ ನಾನಾ ರಸಗಳ ಬುದ್ಧಿಸುವುದು ಮತ್ತೆ ಬರ್ತಾ ಇದ್ದಂಗೆ ದಾಸರ ಕಾಲಿಟ್ಕೊಂಡು, ಸ್ವಾಮಿ ನಮ್ಮನೆಗೆ ಬನ್ನಿ, ನೀವು ಪಾತ್ ಹೊಡಿಬೇಡಿ. ದಾಸರು ನೆನೆಸ್ಕೊಳ್ತಾ ಇದ್ರಂತೆ, ಸ್ವಾಮಿ ಇದೆಲ್ಲ ನನ್ನಿಂದ ಸಾಧ್ಯ ಆಗಿದ್ದ, ನೀನು ಅನುಗ್ರಹ, ನೀನು ಸಂಪತ್ತು ಕೊಟ್ಟಿದೀಯಾ, ಯಾರು ಮನೆಗೆ ಬರಬೇಡ, ಮನೆ ಆಚೆ ಬದಿಯೂ ನಿಂತ್ಕೊಳ್ಬೇಡ ಅಂತ ದೂಡ್ತಾ ಇದ್ರು. ಅವರೆಲ್ಲ ಈ ಪಾದದ ಧೂಳಿ ನಮ್ಮ ಮನೇಲಿ ಬೀಳಿ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಪುಣ್ಯ ಅಲ್ಲ, ನಿನ್ನದೇ ಸಕಲ ಸಂಪತ್ತು, ನೀನು ಕೊಟ್ಟದ್ದೇ ಕುಂಟು ಸ್ವಾಮಿ. ಇಂಥ ಸಂದರ್ಭದಲ್ಲೂ ಕೂಡ ಅಹಂಕಾರ ಬೆಳೆಸ್ಕೊಳ್ಳಿಲ್ಲ. ಶಾಂತಂ ಹೇಗೆ ಇರುತ್ತೆ ಅದನ್ನ ಸ್ವೀಕಾರ ಸರಿಯಾಗಿ ಮಾಡಿದ್ರೆ ಶಾಂತತೆ ಅಂತ ಕರೆಯೋದು. ಕೇವಲ ಬಡತನ ಮಾತ್ರ ತಡ್ಕೊಂಡಿದ್ದಕ್ಕೆ ಶಾಂತರು ಅಂತ ಕರೆಸ್ಕೊಳ್ಳಿಲ್ಲ ಅವರು. ಅಷ್ಟೇ ಅಲ್ವಂತ ಹೇಳ್ತಾರೆ. ದಾಸರು ಬಂದು ಕುತ್ಕೊಂಡ್ರೆ ಸಾಕಂತೆ. ಕಟ್ಟೆ ಮೇಲೆ ನರಸಿಂಹರ ಕಟ್ಟೆ ಮೇಲೆ ಕುತ್ಕೊಂಡಿದ್ರೆ ಎಲ್ಲ ರೇಷ್ಮೆ ವಸ್ತ್ರ ತರೋರಂತೆ. ರೇಷ್ಮೆ ವಸ್ತ್ರಗಳು ಯಾತಕ್ಕೋಸ್ಕರ ಗೊತ್ತಾ? ಸ್ವಾಮಿ, ನಮ್ಮನೆ ಹಬ್ಬದಲ್ಲಿ ನಮ್ಮ ಮಗುಗೆ ರೇಷ್ಮೆ ಬಡಿ ತಂದಿದ್ದೀವಿ ಹೊಸದಾಗಿ, ನೀವು ಒಂದ್ಸತಿ ಮೈ ಮೇಲೆ ಹಾಕೊಂಡು ಕೊಡ್ತೀರಾ? ಅವರಿಗೆ ಸಮರ್ಪಣೆ ಮಾಡೋದು ಬೇರೆ, ಇನ್ನೊಂದು ನನ್ನ ಮಗುಗೆ ಹಾಕೋದನ್ನು ಕೂಡ ಒಂದ್ಸತಿ ನೀವು ಮೈ ಮೇಲೆ ಹಾಕೊಂಡು ಕೊಡಿ, ಆಮೇಲೆ ನಾನು ಹಾಕ್ತೇನೆ. ಜೀರ್ಣ ಮಲಿನ ವಸ್ತ್ರ ಕಾಣಾದ ಮನುಜಗೆ ಹೇಳ್ತಾರೆ, ನೆಲ ಒರೆಸೋ ಬಟ್ಟೆ ಕೊಡ್ರಪ್ಪ, ನನ್ನ ತಮ್ಮಂದ್ರಿಗೆ ಹಾಕ್ತೀನಿ ಅಂದ್ರೆ ಕೊಡಲ್ಲ ಅಂತ ಬೀದ್ ಕಳಿಸಿರ್ತಾರೆ. ಇವತ್ತು ಉಡೋ ರೇಷ್ಮೆ ವಸ್ತ್ರ ಎಲ್ಲ ದಾಸರಿಗೆ ಮುಟ್ಸಿ ಉಡಿಸ್ಬೇಕು, ದಾಸರಿಗೆ ಕೊಡಬೇಕು. ಹೇಗೆ ಸಾಧ್ಯ? ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೆ, ನಿನ್ನದೇ ಸಕಲ ಸಂಪತ್ತು. ಈ ಅನುಸಂಧಾನ ಬರೋದಿದೆಯಲ್ಲ, ಬಂದಾಗ ಅಲ್ಲಿ ಪಾಸ್ ಆಗ್ತಾರೆ. ಅದು ಪ್ರಾಕ್ಟಿಕಲ್ ಕ್ಲಾಸ್ ನಲ್ಲಿ ಪಾಸ್ ಆದಾಗ ಅದು ಅನುಸಂಧಾನ, ಅದು ಶಾಂತತೆ. ಅದಕ್ಕೆ ಅವರನ್ನ ವಿಮಲಂ ಶಾಂತ. ಊಟ ಅಂತ ಕೇಳೋರಿಗೆ ಇಲ್ಲ. ಪ್ರತಿಯೊಂದು ದಿವಸನೂ ಬರಬೇಕು, ಅದನ್ನ ನಮ್ಮನೆ ಊಟಕ್ಕೆ ಬಂದ್ರೆ ನಮ್ಮನೆ ಊಟಕ್ಕೆ ಬಂದ್ರೆ ಎಷ್ಟು ಜನ ಕರಿಬೇಕು, ಎಷ್ಟು ಜನ ಊಟಕ್ಕೆ ಹಾಕ್ಬೇಕು. ಇವತ್ತು ಅವರ ಹೆಸರು ಹೇಳಿ ಲಕ್ಷಾಂತರ ಜನ ಮಂಡಿಗೆ ತಿಂತೀವಿ ನಾವೆಲ್ಲ. ಆ ಮಹಾನುಭಾವರು ಅಂಥ ಪರಿಸ್ಥಿತಿಗೆ ಭಗವಂತ ಎರಡೂ ರೀತಿ ಕೊಟ್ಟ ಅವರಿಗೆ. ಎಂಥ ಮಾನ್ಯತೆ ಅಂತಂದ್ರೆ, ಅವತ್ತಿನ ಕಾಲದ ಅನೇಕ ಜನ ಪೀಠಾಧಿಪತಿಗಳಿಂದ ಹಿಡ್ಕೊಂಡು ಸತ್ಯಬೋಧರು, ರಾಜೇಂದ್ರ ತೀರ್ಥರು, ಸತ್ಯಪ್ರಿಯರು, ಇನ್ನು ವ್ಯಾಸರಾಜ ಮಠದ ಲಕ್ಷ್ಮೀನಾಥ್ ಬಹುಶಃ ಆ ಸಂದರ್ಭದಲ್ಲಿ ಇದ್ದಂತ ಆ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು, ಒಬ್ಬೊಬ್ರು ಮಹಾನುಭಾವರುಗಳು, ಅವರವರ ಮಹಿಮೆ ಹೇಳಲಿಕ್ಕೆ ತಿಂಗಳಾನುಗಟ್ಟಲೆ ಸಾರಲ್ಲ ಅಂತಾರೆ. ಅಂಥಂತ ಮಹಾನುಭಾವರಿಂದಲೂ ಕೂಡ ಪುರಸ್ಕೃತರಾದ ಮಹಾನುಭಾವರು ನಮ್ಮ ವಿಜಯ ಪ್ರಭುಗಳು. ಹೇಗೆ ಸಾಧ್ಯ? ನಿನ್ನದೇ ಸಕಲ ಸಂಪತ್ತು. ಇಂಥ ಎರಡೂ ಸ್ಥಿತಿಗಳಲ್ಲೂ ಕೂಡ ಶಾಂತತೆಯನ್ನ ಕಳ್ಕೊಳ್ಳಿಲ್ಲ. ಆ ಶ್ಲೋಕದಲ್ಲಿ ಅವರನ್ನ ಯಾಕೆ ಶಾಂತಂ ಅಂತ ಹೇಳ್ತಾರೆ ಅಂದ್ರೆ, ಇಷ್ಟೆಲ್ಲ ನೋಡಿದ ಮಹಾನುಭಾವರು
ಈ ಶ್ಲೋಕ ಮಾಡಿಬೇಕಾದಾಗ ಅದಕ್ಕೆ ಅವರನ್ನ ಶಾಂತಂ ವಿಜಯಾಖ್ಯ ಗುರುಂಬರೆ, ಶಾಂತ ಗುರುಗಳ ಪಾದವಾಂತು ನಂಬಿರು. ಶಾಂತತೆ ಈ ಮಟ್ಟಕ್ಕೆ ಇರಬೇಕಂತೆ. ಒಂದು ಉದಾಹರಣೆ ಕೊಡ್ತೀನಿ. ಅವರ ಶಾಂತತೆಗೆ ಮನ್ನಾರಿ ಗುಡಿ ಅಂತ, ಮನ್ನಾರಿ ಕ್ಷೇತ್ರ ಅಂತಿದೆ, ತಮಿಳುನಾಡು ಕಡೆ ಹೋದಾಗ ಸಿಗತ್ತೆ. ಅಲ್ಲಿ ಬಹಳ ದೊಡ್ಡ ಪುಷ್ಕರಣೆ ಅದು. ಅಲ್ಲಿ ಸ್ನಾನ ಮಾಡಿ ಪೂಜೆ ಕುತ್ಕೊಳ್ತಾ ಇರ್ತಾರಂತೆ. ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕುತ್ಕೊಳ್ತಾರಂತೆ. ಯಾರೊಬ್ಬರು ದನಕಾಯ ಹುಡುಗ ಅವನೇನ್ ಮಾಡ್ತಾನೆ, ಬಕ್ಸೆಯಿಂದ ನೀರು ತಗೊಂಡು ಬಂದು ಬೇಕಂತ ವಿಜಯದಾಸರ ಮೇಲೆ ಹಾಕ್ಬಿಡ್ತಾನೆ. ಯಾಕೆ ಹಿಂಗ್ ಮಾಡಿದೆ, ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳಿ ಮತ್ತೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮತ್ತೆ ಬೇಕಂತ ನೀರು ತಗೊಂಡ್ಬರೋದಂತ ಅವ್ರಿಗೆ ಸೇರಿಸೋದಂತ ಅವ್ರ ಮೇಲೆ ಹಾಕೋದಂತ. ನಾವೇನಾದ್ರೂ ಆಗಿದ್ರೆ ಈ ರೀತಿ ಎಷ್ಟು ಬಾರಿ ಮಾಡ್ತಾರೆ ಗೊತ್ತಾ? 17 ಸತಿ ಅಂತೆ. 17 ಸತಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಮೈಗೆ 18ನೇ ಸತಿ ಮತ್ತೆ ಪೂಜೆಗೋಸ್ಕರ ಸ್ನಾನಕ್ಕೆ ಹೋಗ್ತಾರೆ ವಿಜಯದಾಸರು. ಶಾಂತಂ. ನಮಗೇನಾದ್ರೂ ಆಗಿದ್ರೆ, ನಮಗೆ ಮಡಿ ನೀರು ಮೈ ಮೇಲೆ ಬಿದ್ದಾலே ಒಳಗಡೆ ಒಬ್ಬ ವ್ಯಕ್ತಿ ಬರ್ತಾನೆ ಆಚೆ ಕಡೆ, ಇದು ಯಾಕೆ ಇಲ್ಲಿಟ್ಟಿದ್ಯಾ ಗೊತ್ತಾಗಲ್ವಾ, ಅದನ್ನ ಆ ಕಡೆ ಸರ್ಸು, ಇದನ್ನ ಈ ಕಡೆ ಸರ್ಸು, ನಾನು ಪೂಜೆ ಮಾಡೋದೇ ಅಪ್ರೂಪ, ಅದು ಹಿಂಗ್ ಮಾಡಿ ಸಾಕ್ಬೇಕಾ ಪ್ರಾರಬ್ಧ, ಅದು ಗೊತ್ತಾಗಲ್ವಾ ಇದು ಗೊತ್ತಾಗಲ್ಲ ಅಂತ ಹೇಳಿ ತಾನು ಅಭಿಷೇಕ ಮಾಡಕ್ಕೆ ಹೋಗಿ ಸಾಲಿಗ್ರಾಮ ಕೆಳಗೆ ಬಿಡಿಸ್ಕೊಂಡ್ರೆ 4 ಕೋಳಾಗಿ, ಅವನಿಗೆ ಶಂಕ 4 ಕೋಳಾಗಿ, ಅದನ್ನ ತೆಗೆದಿಟ್ಟು ಅವ್ರ ಹೆಂಡತಿ ಅಂತ ಇನ್ನೊಂದು ದಿವಸ ಪೂಜೆ ಮಾಡ್ತೀನಿ ಅಂತ ಮಾಡ್ತೀನಿ. ನೀವೂ ಬೇಡ, ನಿನ್ ಪೂಜೆನೂ ಬೇಡ, ನಾನು ತುಳಸಿ ಪೂಜೆ ಅದೇ ತಿಂತ ಕೊಡ್ತೀನಿ, ಅದೇ ಕೊಡಿಸ್ತಾ ಇದ್ದೀನಿ. ಈ ಪಾಟಿ ಕೋಪ ನಮಗೆ. ದೇವರ ಪೂಜೆ ಅಂದ್ರೆ ಕೋಪ ನಮಗೆ. ದೇವರ ಪೂಜೆಗೋಸ್ಕರ ಅಂತ ರೆಡಿ ಆಗ್ಬಿಟ್ರೆ ಮುಗಿದೋಯ್ತು. ಶ್ರಾದ್ದಕ್ಕೆ ರೆಡಿ ಆದ್ರೆ ದೇವರ ಪೂಜೆ ರೆಡಿ ಆಗುತ್ತೆ. ಎಲ್ಲಿರುತ್ತೋ ಕೋಪ ಗೊತ್ತಿಲ್ಲ. ಆದ್ರೆ ಅವರು 17 ಸತಿ ನೀರು ಹಾಕಂತ ಕೂಸು ಅಷ್ಟೇ ಶಾಂತ ಮೂರ್ತಿಗಳಾಗಿ ಸ್ನಾನಕ್ಕೆ ಹೋಗ್ತಾರಂತೆ. 18ನೇ ಬಾರಿ ಬಂದು ಸ್ನಾನಕ್ಕೆ ಮಾಡಿ ಪೂಜೆ. ನಮಗೇನಾದ್ರೂ ಒಂದ್ಸತಿ ಮೈಲಿಗೆ ಆದ್ರೆ ನಾನೇನ್ ಮಾಡಪ್ಪ, ದೇವರಿಗೆ ಇಷ್ಟ ಅಲ್ಲ ನಂಗೆ ಪೂಜೆ ತಗೊಳ್ಳಿಕ್ಕೆ, ದೇವರ ಇಚ್ಛೆ ಇದೆಲ್ಲ, ನಾನು ಪೂಜೆ ಮಾಡಬಾರ್ದು, ನೀನ್ ಯಾಕೆ ಯೋಚನೆ ಮಾಡ್ತೇವೆ, ಹಂಗೆ ಹೊಡೆಯೋಣ ಬಿಸ್ಬಿಡಬಾರ್ದು ಅಂತ ಹೊಡೆದಿರ್ತೇನೆ. ದೇವ್ರು ಇಷ್ಟೇ ನಮ್ಮಿಂದ ಕೇಳೋದು ಅಂತ ಅನ್ಕೊಂಡ್ಬಿಡ್ತೀವಿ. ಇನ್ನೊಂದ್ಸತಿ ಮೈಲಿಗೆ ಸ್ನಾನಕ್ಕೆ ಹೋಗ್ತಾ ಕಾಣಿಸತ್ತೇ ಇಲ್ಲ ನಮ್ಗೆ. 18ನೇ ಬಾರಿ ಸ್ನಾನಕ್ಕೆ ಹೋಗಿ ಮತ್ತೆ ಒಂದು ಪೂಜೆ ಕೊಡ್ತಾರಂತೆ. ಈ ಸತಿ ಆ ಹುಡುಗ ನೀರ್ ತಗೊಂಡಲ್ಲ, ಹಾಕ್ಲಿಲ್ವಂತ, ನೀರ್ ತಗೊಂಡು ಕುಡಿದಂತೆ, ಕುಡಿದು ಬಿಟ್ಟು ಬಾಯಲ್ಲಿರೋ ನೀರನ್ನು ಅವ್ರ ಮೇಲೆ ಹಾಕ್ಬಿಡ್ತಾರೆ. ಎಷ್ಟರ ಮಟ್ಟಿಗೆ ತಿಂತಾನೆ ಯೋಚನೆ ಮಾಡಿ ನಮಗಾಗಿದ್ರೆ. ಮಹಾನುಭಾವರು ಅಷ್ಟೇ ಶಾಂತ ಮೂರ್ತಿಗಳಾಗಿ ಮತ್ತೆ 19ನೇ ಸತಿ ಸ್ನಾನಕ್ಕೆ ಹೋದ್ರೆ ಹೋಗೋ ಕಾಲಕ್ಕೆ ಆ ದನ ಕಾಯೋ ಹುಡುಗ ಇನ್ಯಾರು ಅಲ್ಲ, ಒಳಗ್ ಕೂತಿರೋ ಕೃಷ್ಣನೇ. ಒಳಗ್ ಕೂತಿರೋ ಕೃಷ್ಣ ದನ ಕಾಯೋ ಹುಡುಗ ತಂದು ವಿಜಯದಾಸರ ಮೇಲೆ ನೀರು ಹಾಕ್ತಾ ಇದ್ದಂತೆ. ತುಂಬಾ ನೀರು ತುಂಬಿಕೊಂಡು ವಿಜಯದಾಸ ಹಾಕ್ತಾರೆ. ಏನೋ ಸ್ವಾಮಿ ನೀನು ಬಂದಂತ, ಇಲ್ಲೋ ಸ್ವಾಮಿ ನೀನ್ ಯಾಕೆ ನೀರು ತಗೊಂಡು ಬಂದು ನನ್ನ ಮೇಲೆ ಹಾಕ್ತಿದ್ದೆ ಅಂದ್ರೆ, ದೇವರಂತಾನೆ ವಿಜಯದಾಸರಿಗೆ, ದಿನ ನೀರು ತಗೊಂಡ್ಬಂದು ನನ್ನ ಮೇಲೆ ನೀರು ಹಾಕ್ತಿದ್ರು ತಾನೆ. ಒಂದು ದಿವಸ ದೇವರ ಪೂಜೆ ಬಿಡ್ಲಿಲ್ಲ ಮಹಾನುಭಾವರು. ದಿನ ಸಾಲಿಗ್ರಾಮದ ಮೇಲೆ ನೀರು ಹಾಕ್ತಿದ್ರಲ್ಲ, ಇವತ್ತು ನನ್ನ ಚಾನ್ಸ್ ನಾನು ನಿಮ್ಗೆ ನೀರು ಹಾಕ್ತೀನಿ. ಒಂದು ಕುಚೇಲಿಗೂ ಹಿಂಗೆ ಮಾಡಿರ್ತಾನೆ ಕೃಷ್ಣ. ಒಂದು ಕಲಿಯುಗದ ಕುಚೇಲ, ಹಿಂಗ್ಯಾಕೆ ಬಿಡ್ತಾನೆ ಹೇಳಿ ನೋಡೋಣ. ನೀರು ಹಾಕ್ತಿದ್ರಲ್ಲ, ಇವತ್ತು ನಾನು ನೀರು ಹಾಕಿದೆ ಅಂತ ಹೇಳ್ತಾನೆ. ಬಾಯಿ ತುಂಬ ನೀರು ತುಂಬಿಕೊಂಡು ಆ ನೀರು ಹಾಕ್ತಾ ಮೈ ಮೇಲೆಲ್ಲ ಬಿಡಿಸ್ತಾ ಇದ್ರಂತೆ. ಯಾಕೆ ಮಾಡಿದ್ವಿ ಸ್ವಾಮಿ ಅಂತ ಕೇಳಿದ್ರೆ, ದಿನ ಬಾಯಿ ಒಳಗೆ ನೀರು ಅಂದ್ರೆ ಶಾಸ್ತ್ರ, ನೀರು ಅಂದ್ರೆ ಶಾಸ್ತ್ರ, ಜಲ ಅಂದ್ರೆ ಶಾಸ್ತ್ರ. ದಿನ ನಿಮ್ ಬಾಯಿಂದ ನೀನು ಹೊರಗೆ ಹಾಕ್ತಾ ಇದ್ದೆಲ್ಲ ಶಾಸ್ತ್ರ, ಅದಕ್ಕೆ ಇವತ್ತು ನನಗೂ ಹಾಕಿಸ್ಬೇಕನ್ನಿಸ್ತು, ಅದಕ್ಕೆ ನಾನು ಇವತ್ತು ಬಾಯಿ ನೀರು ತುಂಬಿಕೊಂಡು ಶಾಸ್ತ್ರ ಹೊರಗೆ ಹಾಕಿದೆ ಅಂತ. ವಿಷ್ಣು ಪಾದೋದಕನೇ ಬಹಳ ಪವಿತ್ರ. ಅದು ವಿಷ್ಣುನೇ ಅವನ ಬಾಯಲ್ಲಿ ನೀರು ತುಂಬಿಕೊಂಡು ಅದನ್ನ ನಮ್ಮ ಮೇಲೆ ಹಾಕದ ಅಂತಂದ್ರೆ, ವಿಜಯದಾಸರು ಎಂಥ ಮಹಾನುಭಾವರು, ಎಷ್ಟು ಶುದ್ಧವಾಗಿರ್ಬೇಕು ಲೆಕ್ಕ ಹಾಕಿದ್ರೆ ಮಹಾನುಭಾವ. ಕೆಲವರು ಇರ್ತಾರೆ, ಹೆಂಗಿರ್ತಾರೆ ಅಂದ್ರೆ, ಈ ಎಲ್ಲ ನಾವೆಲ್ಲ ಮಡಿಲಿರ್ತೀವಿ ಅಂತ ಇಟ್ಕೊಂಡ್ರಿ, ನಮ್ಮನ್ನು ಮುಟ್ಟಿದ್ರೆ ನೀವು ಮಡಿ ಹಾಕ್ತಿರೋ ನಾನು ಮಡಿಗೆ ಹಾಕ್ತೀನೋ ಯೋಚನೆ ಮಾಡ್ರಿ. ನೀವು ಮಡಿಲಿದ್ದೀರಾ, ನಾನ್ ಬಂದು ನಿಮ್ಮನ್ನು ಮುಟ್ಟದೆ, ನಾನ್ ಮಡಿಲಿಲ್ಲ, ನಿಮ್ಮನ್ನು ಮುಟ್ಟಿದ್ರೆ ನೀವು ಮೈಲಿಗೆ ಹಾಕ್ತಿರೋ ನಾನ್ ಮಡಿ ಹಾಕ್ತೀನೋ, ಇಬ್ರು ಮೈಲಿಗೆನೆ ಕೃಷ್ಣಾರ್ಪಣ ಅಲ್ವಾ. ಆದ್ರೆ ವಿಜಯದಾಸರು ಯಾರಾದ್ರೂ ಮುಟ್ಟಿದ್ರೆ, ಮೈಲಿಗೆನವರೇ ಮುಟ್ಲಿ, ಅಕಸ್ಮಾತ್ ಅವ್ರಿಗೆ ಯಾರಾದ್ರೂ ಮುಟ್ಟಿದ್ರೆ ಅವ್ರು ಮಡಿ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಮತ್ತೆ ಸ್ನಾನದಿಂದ ಅವಶ್ಯಕತೆನೇ ಇಲ್ಲ. ಯಾಕೆ? ಭಗವಂತ ಬಾಯಿ ತುಂಬಾ ನೀರು ತುಂಬಿಕೊಡೋದ್ರಿಂದ ಅಭಿಷೇಕ ಮಾಡಿಬಿಟ್ಟಿದ್ದಾನೆ, ಇನ್ನೇನು ಬೇಕು ಅವ್ರಿಗೆ ಸ್ನಾನ. ಇಂಥ ಮಹಾನುಭಾವರು
ಇಷ್ಟಾದರೂ ಕೂಡ ಅವರು ಕೋಪ ಮಾಡಿಕೊಂಡಿಲ್ಲ. ಯಾಕೆ ಹೇಳಿದ್ರಿಂದ ಶಾಂತ ಗುರುಗಳ ವಿಜಯದಾಸರಿಂದ ಒಂದೊಂದು ಆರಾಧನೆಯಲ್ಲಿ ಒಂದೊಂದಾದರೂ ಕೂಡ ನಾವು ಅಂಶಗಳನ್ನು ಕಲಿಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತಾರೆ ಇದನ್ನ ಅಂತಂದ್ರೆ, ಅವರ ಗುಣಗಳು ಬೇಕಾದಷ್ಟು ಸಾವಿರಾರು ಗುಣಗಳ ಸಾಕಾಲ ಮೂರ್ತಿ ನಮ್ಮ ವಿಜಯದಾಸರು. ಅಂಥ ವಿಜಯದಾಸರಿಂದ ಅವರ ಪದಪದ್ಯ ಸುಳಾದಿಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಕಲಿಯೋದು ಒಂದು ಬದಿಯಾದರೆ, ಅವರ ಜೀವನದ ಚರಿತ್ರೆಯನ್ನು ನಾವು ಕಂಡಾಗ ಶಾಂತವಾಗಿರುವಂತಹ ಸ್ವಭಾವ ಏನಿದೆ ಅದು ಇವತ್ತಿನ ಜೀವನದ ಈ ಫಾಸ್ಟ್ ಯುಗದಲ್ಲಿ ನಮಗೆ ಕಳ್ಕೊಳ್ತಾ ಇದ್ದೀವಿ ನಾವೆಲ್ಲ. ಅದು ದೇವರ ವಿಚಾರವಾಗಿ ಆಗಿರಬಹುದು, ಸಾಂಸಾರಿಕ ವಿಚಾರವಾಗಿ ಆಗಿರಬಹುದು, ಎರಡೂ ಸಂದರ್ಭಗಳಲ್ಲೂ ನಾವು ಶಾಂತತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಇವತ್ತು ನಾವು ವಿಜಯದಾಸರಲ್ಲಿ ಆರಾಧನೆ ಮಾಡಿ ನಾವು ಆ ಪ್ರಭುಗಳಿಂದ ಏನಾದರೂ ಬೇಡಬೇಕು ಅಂತಿದ್ರೆ, ಸ್ವಾಮಿ ನನಗೆ ತಾಳ್ಮೆ ಕೊಡು, ಶಾಂತ ಮೂರ್ತಿಗಳನ್ನಾಗಿ ಮೂರ್ತಿಗಳಾಗವಾಗದಿದ್ರೂ ಪರವಾಗಿಲ್ಲ, ಆ ಶಾಂತತೆಯನ್ನು ಕೊಡು. ಯಾಕೆ ಈ ಶಾಂತತೆ ಬೇಕು ಅಂತ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಯಾವಾಗ ಮನಸ್ಸು ಶಾಂತವಾಗಿರುತ್ತೋ ಅವಾಗ ಯೋಚನೆ ಒಳ್ಳೇದು ಬರುತ್ತೆ. ಯಾವಾಗ ಯೋಚನೆ ಒಳ್ಳೇದು ಬರುತ್ತೆ, ಆ ಒಳ್ಳೆಯದರಲ್ಲಿ ಭಗವಂತನ ಭಕ್ತರಾಗಬೇಕು ಅನ್ನೋ ಯೋಚನೆ ನಮಗೆ ದೃಢವಾಗುತ್ತೆ. ಯಾವಾಗ ನಾವು ಭಗವಂತನ ಭಕ್ತರಾಗಬೇಕು ಅಂತ ಯೋಚನೆ ಮಾಡ್ತೀವೋ ಆಗ ಭಕ್ತಿಗೆ ಮೂಲ ಯಾವುದು? ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾವಾಗ ನಮಗೆ ಜ್ಞಾನದ ಹಸಿವಾಗತ್ತೋ ಆಗ ನಾವು ಗುರುಗಳನ್ನ ಆಶ್ರಯ ಮಾಡ್ತೀವಿ, ಭಗವಂತನ ಕಥೆಗಳನ್ನ ಮಹಿಮೆಗಳನ್ನ ಶ್ರವಣ ಮಾಡ್ತೀವಿ. ಸೊ ಇಷ್ಟೆಲ್ಲದಕ್ಕೂ ಮೂಲ ಶಾಂತ ಸ್ವಭಾವ. ಇದನ್ನು ಯಾರಿಂದ ನಾವು ಕಲಿಬೇಕು ಅಂದ್ರೆ ವಿಜಯ ಪ್ರಭುಗಳಿಂದ. ಅವರ ಆರಾಧನೆ ಮಾಡಿ ಅವರಲ್ಲಿ ನಾವು ಶರಣಾಗತರಾಗಿ ಶಾಂತ ಗುರುಗಳ ಪಾದವಾಂತು ನಂಬಿರೋ, ಅದರಿಂದ ನಾವು ಈ ಗುಣವನ್ನು ನಾವು ಕಲಿತೀವಿ ಅಂತಂದ್ರೆ ಆಗ ನಮಗೆ ವಿಜಯದಾಸರ ಅನುಗ್ರಹ ನಿಜವಾಗಲೂ ಆದಂಗೆ. ಅದು ನಿಜವಾದ ಆರಾಧನೆ ಅಂತ ನಾವು ತಿಳ್ಕೊಳ್ಬಹುದು. ಇದು ಒಂದು ಗುಣ. ಅಜ್ಞಾನ ತಿಮಿರಚ್ಛೇದಂ. ಮುಂದುವರ್ಷ ಮಾಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಈ ರೀತಿಯಾದಂತಹ ವಿಜಯದಾಸರ ಆರಾಧನೆಯ ಈ ಒಂದು ಸುಸಂದರ್ಭದಲ್ಲಿ ಅನೇಕ ಗುಣಗಳ ಸಾಕಾರ ಮೂರ್ತಿಗಳಾದಂತಹ ನಮ್ಮ ವಿಜಯ ಪ್ರಭುಗಳ ಆರಾಧನೆಯ ದಿವಸ ಅನಂತ ಗುಣಗಳ ಪರಿಪೂರ್ಣನಾದಂತಹ ಭಗವಂತನ ಉಪಾಸನೆ ಮಾಡಿ 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 ಅವರು ಗುಣಗಳ ಧಣಿಯಾಗಿದ್ದಾರೆ. ಅಂಥ ಅನೇಕ ಗುಣಗಳ ಧಣಿಯಾದಂತಹ ವಿಜಯದಾಸರ ಆರಾಧನೆಯ ದಿವಸ ಅವರ ಶಾಂತವೆಂಬ ಸ್ವಭಾವವನ್ನ ಅನುವಾದ ಮಾಡಿ ಅವರಲ್ಲಿ ಆ ಗುಣಗಳನ್ನು ಚಿಂತನೆ ಮಾಡಿ ಅಂಥ ಗುಣಗಳಿಂದ ಸಾಕಾರ ಮೂರ್ತಿಯಾದ ವಿಜಯ ಪ್ರಭುಗಳು ನಮಗೂ ಕೂಡ ಶಾಂತ ಗುಣವನ್ನ ಕೊಡಲಿ. ಅದರ ಪಾರಂಪರಿಕವಾಗಿ ಅದು ಪರ್ಯವಸಾನ ಭಗವಂತನ ಭಕ್ತಿಯಲ್ಲಿ ಅದು ನಮಗೆ ಪರ್ಯವಸಾನ ಆಗಲಿ ಅಂತ ಹೇಳ್ತಾ, ನನಗೆ ಕೊಟ್ಟ ಸಂದರ್ಭದಲ್ಲಿ ವಿಜಯದಾಸರ ಒಂದು ಗುಣದ ಚಿಂತನೆಯನ್ನು ಮಾಡಿ ಅವರಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ, ಹರಿಯೇ ನಮಃ. ಪ್ರತಿಯೊಬ್ಬರಿಗೂ ಕೂಡ ವಿಜಯದಾಸರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಈ 4 ವಾಕ್ಯಗಳನ್ನು ಮುಗಿಸೋಣ. ಹರಿಯೇ ನಮಃ. ಶ್ರೀ ಕೃಷ್ಣ ಶ್ರೀ ವಿಜಯ ವಿಠಲ ಪ್ರಿಯ ನಾಮ ಸುಪ್ರೀತೋ ಭಗವೋ ಭವತು. ಶ್ರೀ ಕೃಷ್ಣ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ವಿಜಯದಾಸ ವರದ ಗೋವಿಂದ. ಆಚಾರ್ಯರು ನಮಗೆ ವಿಜಯದಾಸರ ಆರಾಧನೆ ಪ್ರಯುಕ್ತ ಒಂದು ಗುಣ ಬಹಳ ಪೂರ್ವವಾಗಿ ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆದಮೇಲೆ ಈಗ 2 ತಾರೀಕಿನ ಈಗ ಮೊದಲು ಅಂತ್ಯಾಕ್ಷೆ ಕೊಡ್ತಾರೆ. ಅಂತ್ಯಾಕ್ಷೆ ಎಲ್ಲ ಕೊಟ್ಟಮೇಲೆ ದಾಸರ ವೇಷ ಹಾಕೊಂಡು ದಾಸರ ಫೋಟೋ ತಗೊಂಡು ಕಡೆ ಹುಟ್ಟಿ ಎಲ್ಲ ಕಡೆ ಯಾಯವಾರ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮೆಲ್ಲರಿಂದಲೂ ಯಾಯವಾರಕ್ಕೆ ಆಗುತ್ತೆ. ಹರಿವಾಣ ಸೇವೆ ಆಗುತ್ತೆ. ಅದನ್ನು ಆದಮೇಲೆ ತೀರ್ಥ ಪ್ರಸಾದ ಇರ್ತದೆ. ಯಾರ್ಯಾರ ಮನೆಗಳಿಂದ ಏನೇನು ಶಿಕ್ಷೆ ತಂದಿದ್ದೀರೋ ಅದನ್ನೆಲ್ಲ ಆಚಾರ್ಯಕ್ಕೆ ಹಾಕ್ಬೋದು. ಅವರು ಅದನ್ನು ಇಲ್ಲೇ ಇದ್ದವರು ಯಾರು ತಂದೆ ಇದ್ದವರು ಇಲ್ಲಿ ಒಂದು ಅನುಕೂಲ ಮಾಡ್ಕೊಂಡಿದ್ದೀವಿ. ಈಗೆಲ್ಲೂ ಅಕ್ಕಿ ಭಿಕ್ಷೆ ಹಾಕ್ಬೋದು. ಆದರೆ ಪ್ರಶಸ್ತವಾಗಿ ಇರಬೇಕು ಅಂತ ನೀವೇ ತರಬೇಕು ಅಂತ 2-3 ಸರ್ತಿ ಹೇಳಬೇಕು. ಭಾಳ ಜನ ತಂದಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತಂದೆ ಇದ್ದವರು ನೀವೇನು ಬೇಜಾರು ಮಾಡ್ತೀವಿ, ಇಲ್ಲೇ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಅದು ಆಚಾರ ಜೋರಿಗೆಲ್ಲ ಹಾಕಿ ನೀವೆಲ್ಲ ಕೃತಾರ್ಥರಾಗಲಿ ಅಂತ ಹೇಳ್ಕೊಂಡು ಮಾಡ್ತೀನಿ. ಈ ಪ್ರೋಗ್ರಾಮು ಇನ್ನು ಒಂದು ಮಂತ್ರಾಕ್ಷ ಕೊಡ್ತಾರೆ. ಅಷ್ಟೊಳಗೆ ಆ ಜಾಗದಲ್ಲೇ ಇದನ್ನು ಶಿಫ್ಟ್ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಭಿಮಾನಿಸೋರಿಗೆ ಒಂದು ಜಾತಿ ಓಡಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಅವನು